ಮೂಲ ಕಬ್ಬಿನಿಂದ ಸರ್ಕಾರಕ್ಕೂ ಆದಾಯ ಐತಿ, ಕೇಂದ್ರ ಸರ್ಕಾರಕ್ಕೂ ಆದಾಯ ಐತೆ, ಮಾಲಕರು ಇನ್ನೊಂದು ಕಾರ್ಖಾನೆ ಕಟ್ಟಕ್ಕೆ ಅವ್ರು ನಡೀತೈತೆ. ಆದರೂ ಅವ್ರು ನಮ್ಮ ಡಬ್ ಹಾಕವ್ರನ್ನ ಇದ್ರೊಳಗ್ರಿ ಮೇಲಿನವ್ರು ಕಾಡತ್ತಾರೋ ಕೆಳಗಿನವ್ರು ಕೇಂದ್ರದವ್ರು ಕಾಡತ್ತಾರ ಅಂತೇಳಿ ಅವ್ರು ನಮ್ಮ ತುಳ್ತಕ್ಕಂಥ ಕೆಲಸ ಮಾಡ್ತಾರಮ್ಮ. ಅವ್ರೆಲ್ಲ ಬಿಡೇ ಬೇಡ, ಅವ್ರು ಮಾತಾಡ್ಲಿಕ್ಕೆ ಟೈಮಿಂಗ್ ಇಲ್ಲ. ಅವ್ರನ್ನ ಅಧಿವೇಶನದಿಂದ ನೋಡ್ಕೋತೀವಿ, ಪರಿಹಾರ ಬದ್ದಲ್ಲ. ಇವತ್ತು ಮುಖ್ಯಮಂತ್ರಿ ಇದೇನು 200 ರೂಪಾಯಿ ವ್ಯವಹಾರ ಬಂದಿದೆ ನಮಗೆ, 3200 ಕಾರ್ಖಾನೆಯವ್ರು ಕೊಟ್ಟು ಅಂದರೆ ಈಗ ರಾಜ್ಯದ ಮುಖ್ಯಮಂತ್ರಿ ಇವತ್ತು ಕರೆದ ಇನ್ನೇ 200 ರೂಪಾಯಿ ಕೊಡಿಸ್ತು ಅಂತೇಳಿ ಚರ್ಚೆ ಕರೆದರು. ನಿನ್ನ ಶಿವಾನಂದ ಪಾಟೀಲ ಸಕ್ರೆ ಸಚಿವ ಭಾಳಷ್ಟು ಜವಾಬ್ದಾರಿಯನ್ನು ಹೊತ್ತು ಇವತ್ತು ಅವರ ಅಲ್ಲಿ ಹೋಗಿರ್ತಕ್ಕಂಥದ್ದು. ಅವ್ರನ್ನ ನಾಳೆ ಭಾಳ ವಿಶೇಷವಾಗಿ ನಾನೇ ರಾಜ್ಯಾಧ್ಯಕ್ಷನಾಗಿ ಕೈಯಲ್ಲಿ ಬಡಿಗೆ ಹಿಡ್ಕೊಂಡು ರೈತರನ್ನ ಕೈ ಮುಗಿದು ನಡಿಯಪ್ಪ ಅಂತೇಳಿ ಗಲಾಟೆ ಮಾಡಿ ಅವ್ರನ್ನ ಕಳಿಸಿದ್ದೀವಿ. ಇಲ್ಲ ಅಂದರೆ ರೈತರ ಒಳಗಿಂದ ಪಾರು ಹಾರ ಬರೋದೇ ಅವರು ಕಠಿಣ ಇತ್ತು, ಅಂಥ ಪರಿಸ್ಥಿತಿ ಇತ್ತು. ಯಾಕಂದರೆ 9 ದಿನ ಚಳವಳಿಗೆ ಅವ್ರು ಭಾಗವಹಿಸಿದ್ರು. ಅದಕ್ಕೆ ಶಿವಾನಂದ ಪಾಟೀಲರು ಸಕ್ರೆ ಸಚಿವರು ಇದ್ದಾರೆ, ಏನು ತಪ್ಪಾಗಲ್ಲ. ಆ ಶುಗರ್ ಕಮಿಷನರ್ ಇಲಾಖೆ ಕೂಡ ಗಟ್ಟಿ ಮಾಡಬೇಕಾಗಿತ್ತು. ಇವತ್ತು ಬೀದಿ ಒಳಗೆ ಕೊಡ್ಲಿಕ್ಕೆ ಕಾರಣ ಅದೇ. ಇವೆಲ್ಲ ಮೋಸ ಇದಾವಮ್ಮ, ಅದೆಲ್ಲ ಮಾತಾಡೋದಿಗೆ ಮುಖ್ಯಮಂತ್ರಿ ಪರಿಹಾರ ಯಾವ ಕಾರಣಕ್ಕೂ ಕೊಡಲೇಬೇಕು, ಬಿಡೇ ಇಲ್ಲ. ಹೌದಮ್ಮ, 9 ದಿನ ಆಯಿತು. ಅದು ಸರ್ಕಾರದ ದುರ್ದೈವ. ನಾವು ಓಟ್ ಹಾಕಿದಕ್ಕೆ ನಮ್ಮ ಚಪ್ಪಲ್ಲಿ ನಾವು ಬಡ್ಕೋಬೇಕಾಗಿತ್ತು. ಯಾಕಂದ್ರೆ ಜನಪ್ರತಿನಿಧಿಗಳು ಕೂಡ ಯಾರೂ ಇಲ್ಲ, ಅದ್ರ ಬದಲು ಚಿಂತನೆ ಇಲ್ಲ. ನೋಡ್ರಿ, ಇವತ್ತು ಕಾರ್ಖಾನೆ ಮಾಲೀಕರು ನಮ್ಮ ಸನಿಯಕ್ಕಿಲ್ಲ. ಅವ್ರು ವರ್ಷ 4-5 ವರ್ಷದಿಂದ ಒಂದೊಂದು ರೂಪಾಯಿ ಕುಸೋ ಕೊಟ್ಟಿಲ್ಲ. ಅವರು ವರ್ಷ ಒಂದೊಂದು 100 ರೂಪಾಯಿ ಕೊಟ್ಕೊತ ಬಂದಿರು. ನಾವು ಹೋರಾಟ ಮಾಡೋ ಅವಶ್ಯಕತೆ ಇದ್ರಿಕ್ಕಿಲ್ಲ. ನಮ್ಮ ರೈತರು ಇವತ್ತು ಗಟ್ಟಿಗ್ಯಾರು. ಇವ್ರು ಇಷ್ಟೆಲ್ಲ ಮಾಡ್ಯಾರ ಅಂದ್ಮಂತ ನಮಗೆ ಮೋಸ ಮಾಡ್ಯಾರು. ಅದ್ರೊಳಗಿಂದ ಅರ್ಧ ರೊಕ್ಕ ಇಸ್ಕೊಂತಿರು. ಈ ಸಲ ಇನ್ನು ಗಟ್ಟಿ ಆಗೋಣಪ್ಪ ಅಂತ ಇವತ್ತು ಕಬ್ಬು ಬೆಳೆಗಾರ ಲಕ್ಷಾಂತರ ಜನಮ್ಮ. ಇವತ್ತೇನು 40 ಲಕ್ಷ ಕಬ್ಬು ಬೆಳೆಗಾರದರು, ಇವತ್ತು ಲಕ್ಷಾಂತರ ಜನ. ಇದು ಜನಾಂದೋಲನ ಆಗಿದೆ. ಇವತ್ತು ರೊಟ್ಟಿ ಬುಟ್ಟಿ ಕಟ್ಕೊಂಡು ಲಕ್ಷಾಂತರ ರೊಟ್ಟಿ ತಗೊಂಡು ಹಾಲ ಮೊಸರ ಮಜ್ಜಿಗೆ ಅದು ಹೆಂಗೆ ಜಾತ್ರೆ ನಡೆದಿಲ್ಲ. ಇವತ್ತು ಕಬ್ಬು ಬೆಳೆಗಾರರ ಬೆಲೆ ನಿಗದಿ ಜಾತ್ರೆ ಉರ್ಲಾಪುರದಾಗ ಪ್ರಾರಂಭ ಆಗೈತಿ. ಇದು 9ನೇ ದಿನ ಐತಿಹಾಸಿಕ ಚಳವಳಿ. ಏನಾದರೂ ಮುಖ್ಯಮಂತ್ರಿ ಅವರು ಇದಕ್ಕೆ ಗೌರವ ಕೊಡದೆ ಹೋದ್ರೆ ಭಾಳ ದೊಡ್ಡ ವ್ಯವಹಾರ ಇಲ್ಲ. 1,000 ಕೋಟಿ ರೂಪಾಯಿ ರಾಜ್ಯದಾಗ ವ್ಯವಹಾರ ಐತಿ. ಮುಖ್ಯಮಂತ್ರಿಗೆ ಏನು ದೊಡ್ಡದಲ್ಲ. ಈ ಗ್ಯಾರಂಟಿಗೆ ನಮ್ಮ ತಾಯಿಯಂದ್ರಿಗೆ ವರ್ಷಕ್ಕೆ ತಿಂಗಳ 2,000 ರೂಪಾಯಿ ಕೊಡ್ತಾರೆ. ಅದಕ್ಕೆ ಕೊಡಲಿಕ್ಕೆ ರೊಕ್ಕ ಇದೆ ಇವರಿಗೆ. ನಾವು ಕಬ್ಬು ಬೆಳಿತೀವಿ, ಕಬ್ಬಿನಿಂದ ಮೂಲ ಆದಾಯ ಸರ್ಕಾರಕ್ಕೆ ಲಾಭ ಇದೆ. ಇವರಿಗೆ ಏನೊಂದು 1,000 ಕೋಟಿ ತೆಗೆದುಕೊಟ್ರೆ ಏನೇನು ತ್ರಾಸಾಗುತ್ತಾ? ಏನೂ ಆಗಲ್ಲ. ಇದೆಲ್ಲ ರಾಜಕಾರಣಿಗಳ ನಾಟಕ. ಇವ್ರಿಗೆ ವೋಟ್ ಬ್ಯಾಂಕ್ ಸಂಬಂಧ ಏನು ಬೇಕಾದ್ ಮಾಡ್ತಾರೆ. ನಾವು ಕಬ್ಬು ಬೆಳೆಗಾರ ವೋಟ್ ಬ್ಯಾಂಕ್ ಅಲ್ಲ. 40 ಲಕ್ಷ ಜನ ಕಬ್ಬು ಬೆಳೆಗಾರ ಇದ್ದೀವಿ, ಬೀದಿ ಒಳಗೆ ಬಿದ್ದಿದ್ದೀವಿ. ಇದು ಒಂದು 9 ದಿನ ಆಯಿತು. ರಾಜ್ಯದ ಮುಖ್ಯಮಂತ್ರಿಗೆ ಏನು ದೊಡ್ಡ ವಿಷಯ ಇದೆ? ಸುಮ್ಮನೆ ನಾವು ಅದೆಲ್ಲ ಅವ್ರಿಗೆಲ್ಲ ಬುದ್ಧಿ ಇದೆ, ವಿಚಾರ. ಅವರು ಕೂಡ ಹೋರಾಟದಲ್ಲಿ ಬಂದರೆ ತಕ್ಷಣ ತೀರ್ಮಾನ ತಗೊಳ್ಳಿ. ಯಾಕೆ ನಾವು ರಸ್ತೆ ತಡೆ ಮಾಡಬೇಕು? ಹೌದು. ಹಲೋ 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 ಅವ್ರು ಬೇರೆದವ್ರು ತೊಗೊಂಡಾರೆ ಇಲ್ಲಮ್ಮ ಅದು ನೋಡಿ ಕೇಳಿ, ಇದು ಬೆಳಗಾವಿ, ಬಾಗಲಕೋಟೆ, ಬಿಜಾಪುರ ಎಲ್ಲ ಕೂಡ ಅನ್ವಯ ಆಗುತ್ತೆ. ನೋಡು, ಇಲ್ಲಿ ಹೋರಾಟ ಏನಾಗುತ್ತೆ, ನಾವು ಈಗ ಬೆಳಗಾವಿಯಲ್ಲಿ ರೇಟ್ ತಗೊಂಡ್ರೆ ಅದು ಬಾಗಲಕೋಟೆಗೆ ತಗೋತಾರೆ, ಬಿಜಾಪುರಕ್ಕೆ ಕೂಡ ತಗೋತಾರೆ, ಯಾದಗಿರಿ ಆ ಭಾಗದಾಗ ಕೂಡ ಅದನ್ನ ಪ್ರಯತ್ನ ಮಾಡಿ ತಗೋತಕ್ಕಂಥದ್ದು ಮೊದಲಿಂದ ಕೂಡ ರೂಢಿ ಬಂದಿದೆ. ತಗೋತಾರೆ. ಅವ್ರ ಕಾರ್ಖಾನೆಯವ್ರು ಹಾಗೆ ಅಮ್ಮ. ಅವ್ರ ಕಾರ್ಖಾನೆಯವರು ನಮ್ಮನ್ನು ಉದ್ಧಾರ ಮಾಡೋಕ್ಕೆ ಕಾರ್ಖಾನೆ ಕಟ್ಟಿಲ್ಲ. ಅವ್ರು ಉದ್ಧಾರ ಮಾಡೋಕ್ಕೆ ಕಾರ್ಖಾನೆ ಕೊಟ್ಟರೆ ನಾವೆಲ್ಲ ಉದ್ಧಾರ ಆಗ್ತಾ ಇದ್ದೀವಿ. ಅವ್ರು ಎದಕ್ಕೆ ಕಟ್ಟಿದಾರು? ಅವರ ರೈತರನ್ನ ಡಬ್ ಹಾಕಿ ಅವ್ರು ಶ್ರೀಮಂತ ಆಗಕ್ಕೆ ಕಟ್ಟಿದ್ದಾರೆ ಅಷ್ಟೇ. ಅದೇ ಅಮ್ಮ ಅವ್ರು ಮತ್ತೊಂದು ಕಾರ್ಖಾನೆ ಕಟ್ಟತ್ತಾರೋ ಅದಕ್ಕೆಲ್ಲ ರೊಕ್ಕ ಐತಿ. ರೈತರು ಕೊಡಕ್ಕೆ ರೊಕ್ಕ ಇಲ್ಲ. ಹಾಕ್ಬಿಟ್ರೆ ಅವ್ರು ಮುಖ್ಯಮಂತ್ರಿ ಅವ್ರ ಮೇಲೆ ಶುಗರ್ ಲಾಬಿಂಗ್ ಮಾಡೋದು ಕಾಶಿ ಇತ್ತಂದ್ರೆ ಅವ್ರ ಸರ್ಕಾರದಾಗಿಂದ ಒಂದು 200 ರೂಪಾಯಿ ಕೊಡ್ರಿ, ಅಧಿವೇಶನದಾಗ ಟನ್ನಿಗೆ 1,000 ರೂಪಾಯಿ ಕೊಡೋರು. ಏನು ಮಾಡಕ್ಕೆ ಬರೋದು? ಸರಿ, ಹಲೋ ಪ್ರಶ್ನೆ ಇಲ್ಲಮ್ಮ. ಇದು ಜನಾಂದೋಲನ ಆಗಿದೆಯಮ್ಮ. ಯಾವ ಮುಲಾಜಿಂದನೂ ಕೂಡ ಹಿಂಸರಿಯುವಂಥ ಮಾತಿಲ್ಲ. ಇದು ರೈತರಿಗೆ ಅವಶ್ಯಕತೆ ಇದೆ, ಬದುಕಿನ ಕಷ್ಟ ಇದೆ. ಹಣ ಪಡೆದೇ ಪಡಿತೀವಿ. ಅವ್ರು ಕೊಟ್ಟೆ ಕೊಡ್ತಾರೆ. ಅವ್ರು ಬಿಡೇ ಕೈಲಿ ಕೊಡೋಕ್ಕಿಲ್ಲ. ಬಿಟ್ಟಿ ಭಾಗ್ಯ ಅಲ್ಲ. ನಾವು 50-60 ಸಾವಿರ ಕೋಟಿ ರೂಪಾಯಿ ಕೇಂದ್ರ ಸರ್ಕಾರ ಕೊಟ್ಟು ಟ್ಯಾಕ್ಸ್ ಕಟ್ತೀವಿ, ರಾಜ್ಯ ಸರ್ಕಾರ ಕೊಡ್ತೀವಿ. ಅದ್ರೊಂದು ರೊಕ್ಕ ಕೊಡಲಿ, ಏನು ದೊಡ್ಡ ವಿಷಯ ಅಲ್ಲ. ಸರಿ ಅಮ್ಮ, ಸರಿ ಕೊಡ್ರಿ. ಹಲೋ
ಹಲೋ ಹಲೋ ಸರ್ ಮುಗಿಲ್ಲ ಹಲೋ ಹಲೋ ಹೋಗ್ತೀರಿ ಹಲೋ ಕೊಡ್ತೇನೆ ನೋಡ್ರಿ ಕೊಡ್ತೇನೆ ಹಲೋ ಸ್ವಲ್ಪ ಶಾರ್ಟ್ಕಟ್ದಾಗ ಮುಗಿಸ್ರಿ ಸರ್ ಎಲ್ಲರೂ ತಗೋಬೇಕು ಇಲ್ಲ ಅವ್ರ ಲೋಗೋ ನಮ್ಮ ಲೋಗೋ ನಡೆಯಂಗಿಲ್ಲ ಅವ್ರ ಲೋಗೋ ನಡೆದೈತೆ ಅವ್ರ ಕಾಲ್ ಟೈಮಿಂಗ್ ಚೆನ್ನಾಗಿ ಏನಿಲ್ಲಮ್ಮ, ನಮ್ಮದು ಮೂಡಲಿಗೆಯಲ್ಲಿ ವಿಡಿಯೋ ಕಾನ್ಫರೆನ್ಸ್ ಅನ್ನು ಸೆಟ್ ಮಾಡಿದ್ರು. ಇಲ್ಲಿ ಗಲಾಟೆ ಆಯಿತು. ಇಲ್ಲಿ ರಾಷ್ಟ್ರೀಯ ಹೆದ್ದಾರಿಯನ್ನು ಬಂದ್ ಮಾಡಿದ್ರು 3-4 ಜನ ಗಲಾಟೆ ಆಗಂದ್ರೆ SP ಅವ್ರು ನನಗೆ ಫೋನ್ ಹಚ್ಚರು, ಅವರು ಕೂಡ ಬಂದರು. ಇನ್ನು ಶಾಂತಿ ಮಾಡೋಕ್ಕೆ ಈ ಕಡೆ ಬಂದೆ. ಆಮೇಲೆ ಶಾಂತಿಯನ್ನು ಮಾಡಿದ್ದೀವಿ. ಆಮೇಲೆ ಮುಖ್ಯಮಂತ್ರಿ ಅವರು SP ಅವರ ಮುಖಾಂತರ ಫೋನನ್ನು ಹಚ್ಚಿರು. ಅವರಿಲ್ಲ ಕಾರ್ಖಾನೆಯವರು ಕೇಳ್ತಾ ಇಲ್ಲ, ಹೀಗೆ ತೊಂದರೆ ಆಗ್ತಾ ಇದೆ ಅಂತಂದರು. ಅದು ಕೇಳೋದು ಬಿಡಿಸೋದು ತಮ್ಮ ಜವಾಬ್ದಾರಿ ಸರ. ಸರ್ಕಾರದ ನೀವು ರಾಜ್ಯದ ಮುಖ್ಯಮಂತ್ರಿ ಇದ್ದೀರಿ, ನೀವು ಬೇಕಾದ್ರೆ ಕೈಲಿಂದ ಕೊಟ್ಟಾಗುವಂಥ ಕಬ್ಬು ಬೆಳೆಗಾರರು ಕಾಪಾಡ್ತಕ್ಕಂಥ ಕೆಲಸ ಮಾಡಿರಿ. ಅದು ನಮಗೆ ಸಂಬಂಧಪಟ್ಟಿದ್ದಲ್ಲ. ನಮಗೆ ಮಾತ್ರ 3,400 ರೂಪಾಯಿ ನೀವು ಕೊಡಲೇಬೇಕು. ಕೊಟ್ಟಾಗ ನಾವು ಹೇಳ್ತೀವಿ, ಯಾವ ಏನೋ ಜಿಲ್ಲಾ ಅನ್ನುವಂಥದ್ದು ಕೂಡ ಖಡಕ್ಕಾಗಿ ರಾಜ್ಯದ ಮುಖ್ಯಮಂತ್ರಿಗೆ ಹೇಳಿದ್ದೀವಮ್ಮ. ಅದೇ ರೀತಿ ಶಿವಾನಂದ ಪಾಟೀಲ್ ಕೂಡ ಕೇಳಿದ್ರು, ಅವ್ರಿಗೆ ಹೇಳಿದ್ದೀವಿ. ಹೌದು, ಅದು ಶುಗರ್ ಅವರವರ ಬಿಸ್ನೆಸ್ ಹಾಕಿದಾರಮ್ಮ. ಅವರೆಲ್ಲ ಕಾರ್ಖಾನೆ ಅವ್ರು ಹೊಂದಾಣಿಕೆ ಆಗಿದ್ದಾರೆ. ಅವ್ರು ಚರ್ಚೆ ಮಾಡ್ತಾರೆ. ರೈತರಿಗೆ ಅವರು 1 ರೂಪಾಯಿ ಕೊಟ್ರು ಕೂಡ ಚಿಂತೆ ಮಾಡೋರ. ಕಬ್ಬು ಬೆಳೆಯವಾಗ ಹಗಲಿ ರಾತ್ರಿ ರಕ್ತ ಬೆವರ ಸುರಿಸಿ ನಾವು ಎಷ್ಟು ಕಷ್ಟಪಟ್ಟು ಇಡೀ ಕುಟುಂಬನೆಲ್ಲ ಬೀದಿಗಳಿಗೆ ಇಟ್ಕೊಂಡು ಇಡೀ ಕುಟುಂಬ ಎಲ್ಲ ಕೂಡಿ ದುಡ್ದು ಬಂಗಾರ ಒತ್ತೆ ಹೋಗೋದು ಬೆಳಿತೀವಮ್ಮ. ಅದು ಲೆಕ್ಕ ಹಾಕ್ಬಾರ್ದಾ? ಅವರು ಲೆಕ್ಕ ಹಾಕ್ತಾರೆ, ಅವ್ರು ಶ್ರೀಮಂತರಿದ್ದಾರೆ, ಲೆಕ್ಕ ಹಾಕ್ತಾರೆ. ನಮ್ಮ ಲೆಕ್ಕಾಚಾರ ಮೇಲೆ ಅಧಿಕಾರ ಮಾಡ್ತಾರೆ, ರಾಜಕಾರಣ ಮಾಡ್ತಾರೆ. ಅದೇ ರೊಕ್ಕ ತಗೊಂಡು ನಮ್ಮ ಓಟಿಗೆ ರೊಕ್ಕನೂ ಕೊಡ್ತಾರೆ. ಅದು ಇರಲಿ. ಈಗ ಅವ್ರಿಗೆ ಅವ್ರ ಮೇಲೆ ಸಿದ್ದರಾಮಯ್ಯ ಅವ್ರಿಗೆ ಪ್ರೀತಿ ಇದ್ದರೆ ಸಿದ್ದರಾಮಯ್ಯ 200 ರೂಪಾಯಿ ಕೊಟ್ಟು ನಮ್ಮ ಸಮಸ್ಯೆ ಬಗೆಹರಿಸಲಿ, ಏನು ತೊಂದರೆ ಇಲ್ಲ. ಏನೋ 1,000 ಕೋಟಿ ರೂಪಾಯಿ ಆಗುತ್ತೆ, ಏನು ದೊಡ್ಡದಾಗಲ್ಲ. ಹೌದಮ್ಮ, ಇಲ್ಲ 100% ಯಾಕಂದ್ರೆ ನಮಗೆ ಮನುಷ್ಯತ್ವ ಇದೆ. ನಾವು ಹಠ ಹಿಡಿಯಲ್ಲ. ಕಾರ್ಖಾನೆಗಳು ಪ್ರಾರಂಭ ಆಗಬೇಕಾಗಿದೆ, ಕಬ್ಬು ಹೋಗಬೇಕಾಗಿದೆ. ಅದು ಕೂಡ ನಮ್ಗೆ ಇಚ್ಛೆ ಇದೆ. 3,400 ರೂಪಾಯಿ ಸರ್ಕಾರವನ್ನು ಕೊಡ್ತಾರೆ, ಕಾರ್ಖಾನೆಯವ್ರನ್ನೂ ಕೊಡ್ತಾರೆ ಅಂದರೆ ಏನು ತೊಂದರೆ ಇಲ್ಲ. 400 ರೂಪಾಯಿ ಬಂದರೆ ಸಾಕು. ಆಮೇಲೆ ಮತ್ತೆ ಅಧಿವೇಶನ ಇದೆ. ಬೆಳಗಾವಿಗೆ ಹೆಚ್ಚಿನ ಪರಿಹಾರ ಬೇಕಂದ್ರೆ ಅವಾಗ 50 ಲಕ್ಷ ಜನ ಸೇರ್ತಾ ಇದ್ದೀವಿ. ಅದಕ್ಕೂ ನಾಡಿನ ಜನ ಎಲ್ಲರೂ ಸಪೋರ್ಟ್ ಮಾಡ್ತಾರೆ. ಚಳವಳಿ ಯಾವಾಗ ಆಗುತ್ತಮ್ಮ. ಇಲ್ಲ ಗಪ್ರಿ ಮಾಡ್ತೀವಿ, ನಮ್ಮ ಟೈಮಿಂಗ್ ನಾವು ಮಾಡ್ತೀವಿ. ಇಲ್ಲಮ್ಮ, 3,400 ರೂಪಾಯಿ ಸರ್ಕಾರ ಜವಾಬ್ದಾರಿ ಒಪ್ಪಿಕೊಳ್ಳೇಬೇಕು. ಒಪ್ಪಿಕೋತೀವಿ. ನಾವು ಹೋರಾಟ ಮಾಡೋದೇ ಅದೇ ಉದ್ದೇಶಕ್ಕಾಗಿ ಒಪ್ಕೋತೀವಿ, ಏನು ತೊಂದರೆ ಇಲ್ಲ. ನಾವು ಒಪ್ಕೋತೀವಿ. ಸಿದ್ದರಾಮಯ್ಯ ಅವರು ಮಾಡಲೇಬೇಕು. ಇದು ಇಲ್ಲ ಗಲಾಟೆ ಏನಾಯ್ತಮ್ಮ, ಅದು ಗಲಾಟೆ ನಮ್ಮ ರೈತ ಸಂಘದ ಪದಾಧಿಕಾರಿ ರೈತ ಸಂಘದ ಪದಾಧಿಕಾರಿಗಳು ಕೂಡ ಕಬ್ಬು ಬೆಳೆಗಾರರು ಕೂಡ ಯಾರೂ ಕೂಡ ಗಲಾಟೆ ಮಾಡಿಲ್ಲ. ಇಲ್ಲಿ ಲೋಕಲ್ ಯಾರೋ ಹುಡುಗರು ಬಂದು ಆ ಗಲಾಟೆಯನ್ನು ಮಾಡಿದರು. SP ಅವ್ರಿಗೆ ಹೇಳಿದ್ದೀನಿ, ನಾನು ಯಾರು ಗಲಾಟೆ ಮಾಡಿದರೆ ಅವ್ರ ಮೇಲೆ ಕಾನೂನು ಕ್ರಮ ತಗೋರಿ. ಅದು ನಮಗೆ ಸಂಬಂಧಪಟ್ಟದ ವಿಷಯ ಅಲ್ಲ. ನಾವು ಯಾವತ್ತೂ ಅಹಿಂಸಾತ್ಮಕ ಚಳವಳಿಗೆ ಆವಿಷಯದಲ್ಲಿ ಸಪೋರ್ಟ್ ಮಾಡಲ್ಲ. ನಾವೇನಾದರೂ ಗಾಂಧೀಜಿ ನಂಜನಸ್ವಾಮಿ ಅವರ ತತ್ವ ಸಿದ್ಧಾಂತದ ವಿಚಾರ ಮೇಲೆ ಸಂಘಟನೆಯನ್ನು ಬೆಳೆಸ್ತಕ್ಕಂಥವ್ರು. ಶಾಂತಿ ಅಂತೆಂದನೇ ನಾವು ಜನರಿಗೆ ಲಾಭ ಮಾಡಿದ್ದೀವಿ. ಈಗ ಶಾಂತಿ ಇದ್ದೇನೆ ಕಾರ್ಖಾನೆ ಮಾಲೀಕರು 7-8 ವರ್ಷಕ್ಕೆ ಕೊಡದೇ ಇರ್ತಕ್ಕಂಥ 200 ರೂಪಾಯಿ ಇಲ್ಲಿರ್ತಕ್ಕಂಥ ನಾವು ಹೋರಾಟ ಮಾಡಿ ಪಡೆದಿದ್ದೀವಿ. ಅದು ಮುಖ್ಯಮಂತ್ರಿ ಕಡೆ ಹೋಗಿದೆ. ಇನ್ನು 200 ವಾರ ಮುಖ್ಯಮಂತ್ರಿ ಬಗೆಹರಿಸಬೇಕು. ಇಲ್ಲಮ್ಮ, ಸಿಕ್ಕಿಲ್ಲ. ಇಲ್ಲ ನೋಡು, ಭರವಸೆ ಅವ್ರಿಗೆ ಅವರು ಇಲ್ಲಪ್ಪ ಅದು ಅಷ್ಟು ಆಗಲ್ಲ ಇಷ್ಟ ಆಗಲ್ಲ ಅಂದರು. ಅಷ್ಟಾಗಲ್ಲ ಇಷ್ಟ ಆಗಲ್ಲ ಅಲ್ಲ ಸರ. ಕೆಲವು ಭಾಗ್ಯಗಳನ್ನೆಲ್ಲ ಕೊಟ್ಟಿದ್ರಿ. ಇದು ಒಂದು ಭಾಗ್ಯ ಅಂತೇಳಿ 200 ರೂಪಾಯಿ ಘೋಷಣೆ ಮಾಡ್ರಿ. ಮತ್ತು ಅಧಿವೇಶನದಾಗ ಹೆಚ್ಚಿಗೆ ಬೇಕಾದ್ರೆ ಕೊಡೋಕೆ ಅಂತ ಹೇಳಿದ್ವಿ ನಾವು.
ಹೌದಮ್ಮ, ಹೋದ ವರ್ಷದ ಬಾಕಿ ಅವ್ರು 200 ರೂಪಾಯಿ 500 ರೂಪಾಯಿ ಕೇಳತ್ತು. ಇದು ಬೆಲೆ ನಿಗದಿ ಆಗಲಿ, ಯಾಕಂದ್ರೆ ಎಲ್ಲ ಕೂಡಿ ಗಂಟು ಬಿದ್ರಪ್ಪ ಅಂತೇಳಿ ಅನ್ನಬಾರ್ದು ಅಂತೇಳಿ ಅವ್ರು ಕೇಳ್ತಾ ಇಲ್ಲ. ಅವ್ರಿಗೆ ಏನೈತಿ ಗೊತ್ತನ್ರಿ, ಒಟ್ಟ ಕಾರ್ಖಾನೆ ಅವ್ರದ್ದು ಏನೈತಿ, ನಮ್ಮನ್ನು ಮೋಸ ಮಾಡಿ ಬದುಕ್ತಾರ. ಅದೇನು ಅದ್ರೊಳಗೆ ಎರಡನೇ ಮಾತಿಲ್ಲ. ಅದಕ್ಕೆ ಕಬ್ಬು ಬೆಳೆಗಾರರು ಇವತ್ತು ರೈತ ದೇವತೆಗಳು ರೆಡಿ ಆಗ್ಯಾರ, ಜನಾಂದೋಲನ ಆಗತ್ತದ್ರಿ. ಇನ್ನು ಮುಂದೆ ಕಾರ್ಖಾನೆ ಮಾಲೀಕರದ ಸರ್ಕಾರಗಳು ಅನಿವಾರ್ಯನ ಈ ಜನ ಬರೀತಾರ. ಜನರನ್ನ ಏನ್ರ ರೈತರನ್ನ ಗೌರವಿಸರು, ಅವ್ರ ಮುಂದಿನ ಈ ರಾಜಕಾರಣಿಗಳು ಭವಿಷ್ಯ ಐತಿ, ಕಾರ್ಖಾನೆ ಮಾಲೀಕರು ಭವಿಷ್ಯ ಐತಿ. ಕಾರ್ಖಾನೆ ಮಾಲೀಕರ ಈಗೇರಿ 200 ರೂಪಾಯಿ ಕೊಡ್ಲಿಲ್ಲ ಸರ್ಕಾರ ಹೌದಮ್ಮ, ಕಾರ್ಖಾನೆ ಮಾಲೀಕರ ಅಧಿಕಾರ ಕೊಡೋದು, ಕಾರ್ಖಾನೆನವ್ರು ಕೊಡೋದು, ಮತ್ತು ಅವ್ರ ಹೆಂಗೆ ನಮ್ಮನ್ನು ಉದ್ಧಾರ ಮಾಡ್ತಾರ್ರಿ? ಅದನ್ನ ಜನ ತೀರ್ಮಾನ ಮಾಡಬೇಕು, ಜನಾಂದೋಲನ ತೀರ್ಮಾನ ಮಾಡಬೇಕು, ಕಬ್ಬು ಬೆಳೆಗಾರ ಮಾಡಬೇಕು, ನಾಡಿನ ರೈತರು ಮಾಡಬೇಕು. ಅಧಿಕಾರ ಮತ್ತು ಕಾರ್ಖಾನೆ ಅವ್ರ ಕೈಯಾಗ ಕೊಟ್ರ ಅವನ್ನೆಲ್ಲ ಬಡ್ದು ಕಾಶಿ ಅದನ್ನ ರೊಕ್ಕ ತೊಗೊಂಡು ನಮ್ಗೆ ರಾಜಕಾರಣ ಮಾಡ್ತಾರೆ. ಅವ್ರದೇನು ಹೊಸದೇನಲ್ರಿ, ಅವ್ರು ಎಷ್ಟೋ ವರ್ಷದಿಂದ ಮಾಡ್ಕೊತ ಬಂದರು. ಜನ ಅರ್ಥ ಮಾಡ್ಕೋಬೇಕು, ಅದು ಜನ ಆಂದೋಲನ ಇದೆ. ಒಂದು ರೈತರ ದೇವರು ಅದನ್ನು ತೀರ್ಮಾನ ಮಾಡ್ತಾರೋ. ಏನಾದ್ರು ಕಾರ್ಖಾನೆ ಅವ್ರು ಮಾಡಿದ ಈಗೇನು 3400 ಅವ್ರು ಕೊಟ್ಟರು, ಅವ್ರ ಜನ ಒಳ್ಳೆ ಮತದಾನ ಕೊಟ್ಟು ಒಳ್ಳೆ ಗೌರವ ಕೊಡ್ತಾರೋ. ನಾಳೆ ಏನಾರು ಇಲ್ಲಪ್ಪ ನಮಗೆ ನಿಗುದಿಲ್ಲ, ಸರ್ಕಾರ ಕೊಟ್ಟಿದ್ದಪ್ಪ ಅಂದ್ರೆ ಸರ್ಕಾರನ ಗೌರವಿಸ್ತಾರೋ, ಕಾರ್ಖಾನೆ ಅವ್ರ ಮೇಲೆ ಕಣ್ಣು ಇಡ್ತಾರೋ. ಯಾರೇನು ಮಾಡಕ್ಕೆ ಬರ್ತದೆ? ಇಲ್ಲಮ್ಮ, ನಾವು ಏನಾದರೂ ಒಪ್ಪಲಿಲ್ಲ, ಒಪ್ತಾರೆ ಬಹುಶಃ. ಯಾಕಂತಂದರೆ ಮುಖ್ಯಮಂತ್ರಿ ಒಳ್ಳೆಯವ್ರು ಇದ್ದಾರೆ, ಅವರು ರೈತರ ಮಗ ಇದ್ದಾರೆ, ಹೋರಾಟ ಗೊತ್ತು ಅವರಿಗೆ. ಯಾಕಂದ್ರೆ ನಂಜನಸ್ವಾಮಿ ಅವರು ಹೋರಾಟದಲ್ಲಿದ್ದಾಗ ಇಲ್ಲಮ್ಮ ಬರ್ತಾ ಇದೆ ಇಲ್ಲ, ಅವರು ನನಗೆ ಕೇಳಿದ್ರು, ನಾನು ಒತ್ತಾಯ ಮಾಡಿದೆ. ಆಯ್ತಪ್ಪ, ನಾವು ಅದನ್ನು ಚಿಂತನೆ ಮಾಡಿ ಚರ್ಚೆ ಮಾಡ್ತೀವಿ ಅಷ್ಟೇ ಹೇಳಿದ್ರು. ಅವರು ತೀರ್ಮಾನ ಮಾಡಬೇಕಾದ ಅವರು. ಆದರೆ ಭರವಸೆ ಏನಂದರೆ, ಅವರು ರೈತ ಸಂಘದ ಹೋರಾಟದಲ್ಲಿ ಮೈಸೂರು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾಗಿ ನಂಜನಸ್ವಾಮಿ ಅವರಿದ್ದಾಗ ಈ ಹೋರಾಟದ ಕಷ್ಟ, ನೋವು, ಅನಾಹುತಗಳನ್ನೆಲ್ಲ ಅವರು ಎದುರಿಸಿದವರು. 100% ಸಿದ್ದರಾಮಯ್ಯ ಸಾಹೇಬ್ರಿಗೆ ಇದೇನು ದೊಡ್ಡದಲ್ಲ. ಇವತ್ತು ಎಲ್ಲ ನನ್ನ ತಾಯಂದಿರಿಗೆ ವರ್ಷಕ್ಕೆ ತಿಂಗಳ 2,500 ಕೋಟಿ ರೂಪಾಯಿ ಭಾಗ್ಯ ಕೊಡತ್ತಾರೋ. 1,000 ಕೋಟಿ ರೂಪಾಯಿ ನಮ್ಗೆ ಕೊಟ್ರಪ್ಪ ಅಂದ್ರೆ ಈಗಿನ ಕಾರ್ಖಾನೆ ಅವ್ರದ್ದು ನಮ್ಮದು ಬಗೆಹರಿದು ಹೋಗ್ತೈತೆ. ಆಮೇಲೆ ಮತ್ತೆ ಅಧಿವೇಶನ ಸಂದರ್ಭದಲ್ಲಿ ನೋಡೋಣಮ್ಮ. ಅದು ಮೂರ್ಖತನಮ್ಮ. ಇವತ್ತಿನವರೆಗೆ ಇಲ್ಲಿ ನೋಡಮ್ಮ, ಕೇಳ್ರಿ, ಅದೇ ಕೇಳಮ್ಮ. BJP ಅವ್ರು ಬರಲಿ, ಇವತ್ತು ಪಾಪ ಸ್ವಾಮೀಜಿ ಅವ್ರನ್ನ ಕೂಡ ತೆಳಗ್ ಕುಣಿಸಿದೀವಿ. ಅಲ್ಲಿ ಏನಿದ್ರು ರೈತರು ಹೋರಾಟಗಾರ ವೇದಿಕೆ ಮೇಲೆ ಮಾತ್ರ, ಯಾರಿಗೂ ಕೂಡ ವೇದಿಕೆ ಮೇಲೆ ಅವಕಾಶ ಕೊಟ್ಟಿಲ್ಲ. ರಾಜಕಾರಣಿಗಳು ನಾವೆಲ್ಲ ಕೂಡ ತೆಳಗ ಕೂರ್ಸಿದೀವಿ. ಇಲ್ಲಿ ರಾಜಕಾರಣ ಇಲ್ಲ. ವಿಜೇಂದ್ರ ಬಂದ್ರು ಕೂಡ ನಾನು ಒಬ್ಬ ಕಬ್ಬು ಬೆಳೆಗಾರ ಪರವಾಗಿ ಬಂದಿನಿ, ನಾನು ಪಕ್ಷದ ಪರವಾಗಿ ಬಂದಿಲ್ಲ, ನಾನು ರೈತ ಮಗ ಯಡಿಯೂರಪ್ಪನ ಮಗನ ಪರವಾಗಿ ಬಂದಿರೋದು ಕ್ಲಿಯರ್ ಆಗಿ ಸ್ಟೇಟ್ಮೆಂಟ್ ಕೊಟ್ಟರು. ಇದೆಲ್ಲ ಉಡಾಪಿ ಬಿಡಮ್ಮ. ರಾಜಕಾರಣ ಮಾಡ್ತಿದ್ರೆ ಲಕ್ಷಾಂತರ ಜನ ಕೂಡ್ತಾರ, BJP ಅವ್ರು ಕೂಡ್ಸಕ್ ಸಾಧ್ಯದೆಯಾ? ಇದು ಸ್ವಾಭಿಮಾನದ ಇದು ಜನಾಂದೋಲನ ಆಗ್ತಾ ಇದೆ. ಇಡೀ ರಾಜ್ಯದಲ್ಲಿ 10 ಲಕ್ಷ ಜನ ಬೀದಿಗೆ ಬರಕ್ ರೆಡಿ ಆಗ್ಯಾರು. ಏನಾದರೂ ಅದನ್ನ ಉಡಾಪಿತನ ಹೇಳಿ ತಿರ್ಚುವಂತ ಕೆಲಸ ಬಿಟ್ಟ ಇವತ್ತು ರಾಜ್ಯದ ಮುಖ್ಯಮಂತ್ರಿ ಅವರು ಬರೀ 1,000 ಕೋಟಿ ರೂಪಾಯಿ ವ್ಯವಹಾರ ದೊಡ್ಡದ, ಕೋಟ್ಯಾಂತರ ಜನ ಬೀದಿಗೆ ಬರಕ್ ರೆಡಿ ಆಗಿದ್ದಾರೆ. ದಯವಿಟ್ಟು ಇದನ್ನೆಲ್ಲ ಮುಖ್ಯಮಂತ್ರಿ ಅವರು ಬಿಡ್ರಿ. ಇಲ್ಲಿ ರಾಜಕಾರಣ ಇಲ್ಲ. ನಿಮ್ಮ ಮೇಲೆ ಗೌರವತಿ ಯಡಿಯೂರಪ್ಪ ಅವ್ರ ಸಾಹೇಬ್ರ ಮೇಲೆ ಕೂಡ ಗೌರವ. ಯಾಕಂದ್ರೆ ಅವರು ಕೂಡ ಬಹಳಷ್ಟು ಒಳ್ಳೆ ನಿರ್ಧಾರ ರೈತರ ಪರವಾಗಿ ತಗೊಂಡಾರ. ತಾವು ಕೂಡ ಮೊದಲು ಬಹಳಷ್ಟು ತಗೊಂಡಿರಿ. ಈಗ ಯಾಕೋ 2-3 ವರ್ಷದಾಗ ತಗೋತಾ ಇಲ್ಲ. ಅದೇನು ಪ್ರಾಬ್ಲಮ್ ಐತೆ ನಮ್ಗೆ ಗೊತ್ತಿಲ್ಲ. ದಯವಿಟ್ಟು ಇದನ್ನೆಲ್ಲ ಬಿಟ್ಟು ಬಿಡ್ರಿ. ಈಗ ತಕ್ಷಣ ಇವತ್ತಿಂದ ಇವತ್ತ 200 ರೂಪಾಯಿ ಕಾರ್ಖಾನೆ ಹೌದಮ್ಮ. ಅದು ಶುಗರ್ ಲಾಬಿ ಕೇಂದ್ರ ಸರ್ಕಾರ ನಡೆಸುತ್ತೆ, ರಾಜ್ಯ ಸರ್ಕಾರ ನಡೆಸುತ್ತೆ. ರೈತರನ್ನ ಎಲ್ಲರೂ ನಡೆಸಿ ರೈತರನ್ನ ಕೊಂದು ಎಲ್ಲರೂ ಆರಾಮದಾರು. ಸಾಯತ್ತು ನಾವು. ಅದಕ್ಕಾಗಿ ಇನ್ನು ಮುಂದೆ ಸಾಯಬಾರ್ದು. ನಾವು ದುಡಿದು ರಕ್ತ ಬೆಂಬಲ ಸುರಿಸಿದ್ದು ನಮ್ಮ ರೊಕ್ಕ ಇಸ್ಕೊಂಡು ತೀರ್ಬೇಕಂತೇಳಿ ನಾವು ಗುರ್ಲಾಪುರದಾಗ 9 ದಿವಸ ರಾಜ್ಯ ಹೆದ್ದಾರಿ ಬಂದ್ ಮಾಡಿದೀವಿ. ಇವತ್ತ ಏನಾದರೂ ನಾಳೆ ರಾಜ್ಯದ ಮುಖ್ಯಮಂತ್ರಿ ಅವರು ಗೌರವಿಸಿದ್ರ ರಾಜ್ಯ ಕೂಡ ಬಂದಾಕತಿ. ರಾಜ್ಯದ ಜನತೆ ಅನ್ನವನ್ನ ಊಟ ಮಾಡ್ತಕ್ಕಂಥ ಜನತೆ ಚಿಂತೆ ಮಾಡತ್ತಾರೋ. ರೈತ ಬೀದಿ ಒಳಗೆ ಕೂತಾರೋ, ನ್ಯಾಯವಾದಿಗಳು ಚಿಂತೆ ಮಾಡತ್ತಾರೋ, ಇವತ್ತು ವಿದ್ಯಾರ್ಥಿಗಳು ಚಿಂತೆ ಮಾಡತ್ತಾರೋ, ಕನ್ನಡ ಪರ ಸಂಘಟನೆಗಳು ಚಿಂತೆ ಮಾಡತ್ತಾವು. ಎಲ್ಲರೂ ಕೂಡ ನಮ್ಮ ಸಂಬಂಧ ಬೀದಿಗೆ ಬರಕ್ಕೆ ರೆಡಿ ಅದಾವ್ರ. ಗುರ್ಲಾಪುರದಾಗ ಕೂತಿರ್ತಕ್ಕಂಥ ವೇದಿಕೆ ಕಬ್ಬು ಬೆಳೆಗಾರ ಬೆಲೆ ನಿಗದಿ ಆಗಬೇಕಂತೇಳಿ ಇಡೀ ರಾಜ್ಯದ ನನ್ನ ರೈತ ದೇವರುಗಳು, ಜನ ದೇವರುಗಳು ಎಲ್ಲ ಕೂಡ ಗುರ್ಲಾಪುರ ಕಡೆ ಲಕ್ಷಿದೆಯಮ್ಮ. ಧನ್ಯವಾದಮ್ಮ.
ಏನಮ್ಮ ನೋಡಮ್ಮ, ಇವತ್ತು ಕಾಯ್ತೀವಿ, ನಾಳೆ ಮಧ್ಯಾಹ್ನವರೆಗೂ ಕಾಯ್ತೀವಿ. ಬರಲಿಲ್ಲ ಅಂದ್ರೆ ಮಹತ್ವವಾದ ನಿರ್ಧಾರ ತಗೋತಿದ್ವಿ. ಆ ನಿರ್ಧಾರದಿಂದ ಈ ರಾಜ್ಯ ಸರ್ಕಾರಕ್ಕೆ ಬಹಳಷ್ಟು ಮಹತ್ವವಾದ ತೊಂದರೆ ಆಗುತ್ತೆ. ನಮ್ಮ ಹೋರಾಟ ರಾಜ್ಯ ಸರ್ಕಾರ ಒಂದೇ ಜೊತೆ ಇಲ್ಲ, ಕೇಂದ್ರ ಸರ್ಕಾರ ಜೊತೆ ಕೂಡ ಏನು 10.25 ಆಗೈತಿ, ಅದು 9.5 ಆಗಬೇಕು ಕೂಡ ಹೋರಾಟ ಇದೆ. ಅವ್ರ ಕಡೆ ಕೂಡ ಮೊನ್ನೆ ವಿಜೇಂದ್ರ ಬಂದಾಗ 1 ಟನ್ ಕಬ್ಬಿಗೆ 5,000 ಅಲ್ಲಿ ಹೋಗ್ತೈತಿ, ಅದ್ರೊಳಗೆ ಇನ್ನೊಂದು 1,000 ರೂಪಾಯಿ ನೀವು ಇಸು ಕೊಡ್ಬೇಕಂತ ಹೇಳಿ ಕೂಡ ನಾನು ಕ್ಲಿಯರ್ ಆಗಿ ಹೇಳಿದ್ದೀನಿ. ಸರಿ ಮಾಟ ಯಾರು ಕಾಕ ನಿಲ್ಲು ಒಂದು ನಿಮಿಷ ಸರಿ ರೀ ಅಲ್ಲೇ ಕಬ್ಬಿಣ ಬೆಲೆ ಯಾವ ಅಲ್ಲೇ ಸೈಡ್ ಆಗ್ರಿ ಚುನಪ್ಪ ಪೂಜಾರಿ ಚರ್ಚೆ ಬಾಯ್ ಮಾಡ್ಬೇಡಿ ನಿಲ್ಲಾಕು ನಿಂದು ಒಬ್ಬನೇ ಇಲ್ಲಿ ನಿಲ್ಲೋ ನಿಲ್ಲ ಹೊಲ ನಮ್ಮವ್ರು ಯಾರು ಮಾಡ್ರ ಪೊಲೀಸ್ ಭಾಳ ಸರಿ ಆಗೋಲ್ಲ. ಏ ಆನಂದ ಸುಮ್ಮಿರುತ್ತಲ್ಲ ಅಷ್ಟ ಏನು ನೀನು ಬರೀ ನಾ ಮೊದಲು ಎಟ್ರಿ ಮಾತಾಡೋದು ಈ ಪ್ರತಿ ಟನ್ ಕಬ್ಬಿಗೆ 3,500 ಕೊಡಬೇಕನ್ನುವಂತ ನಿಟ್ಟಿನಲ್ಲಿ ಕಳೆದ 9 ದಿನಗಳಿಂದ ರೈತರು ಹೋರಾಟವನ್ನ ಮಾಡ್ತಾ ಇರುವಂತದ್ದು. ಈ ಒಂದು ಹೋರಾಟ ಇವತ್ತು ಹತ್ತರಿಗೆಯಲ್ಲಿ ತೀವ್ರ ಸ್ವರೂಪವನ್ನ ಪಡೆದುಕೊಂಡಿತ್ತು. ಕೆಲವೊಂದಿಷ್ಟು ಕಿಡಿಗೇಡಿಗಳು ಕಲ್ಲು ತೂರಾಟವನ್ನ ನಡೆಸಿ ಹೋರಾಟವನ್ನ ಬೇರೆ ದಿಕ್ಕಿಗೆ ತಿರುವಂತ ಪ್ರಯತ್ನ ಮಾಡಿದ್ರ ಅನ್ನುವಂತ ಅನುಮಾನ ಒಂದ್ ಕಡೆ ಇದ್ರೆ, ಇನ್ನೊಂದು ಕಡೆ ಖುದ್ದು ಹತ್ತರಿಗೆಗೆ ಈಗ ರಾಜ್ಯಾಧ್ಯಕ್ಷರಾದಂತ ಚುನ್ನಪ್ಪ ಪೂಜಾರಿ ಬಂದಿದ್ದಾರೆ. ಸೊ ಅವ್ರ ಮಾತಾಡ್ತೇನೆ. ಇವತ್ತು ಆಗಿರುವಂತ ಘಟನೆ ಚಿಕ್ಕು ಏನಾಗಿರುವಂತದ್ದು? ಇವತ್ತು ಘಟನೆ ಏನಾಯ್ತಪ್ಪ ಅಂದ್ರೆ, ನಾವು ನಿನ್ನೆ ಮಂತ್ರಿ ಅವ್ರು ಬಂದಿರು, ಚಳವಳಿಯನ್ನು ವಾಪಸ್ ಕರೆದಿದ್ದೀವಿ. ಯಾಕಂದ್ರೆ ಕೈ ಮುಗಿತೀವಿ, ವಿನಂತಿ ಮಾಡ್ಕೋತೀವಿ, 2 ದಿವಸ ಅವಕಾಶಗಳನ್ನು ಹೇಳೋದು. ಆದರೂ ಈ ಭಾಗದ ಜನರ ಆಕ್ರೋಶ ಇತ್ತು, ಎಲ್ಲ ತಯಾರಿ ಮಾಡಿರಿ. ನಾವು 10 ಲಕ್ಷ ಜನ ಇಲ್ಲಿ 10 ಕಿಟಾಲ್ ನಾವು ಕದಾಗ ಸೇರಾರು ಇದ್ದು, ಆದರೂ ಕೂಡ ಮಿತಿಮೀರಿ ನಮ್ಮ ಕಂಟ್ರೋಲ್ ತೇಪಿ ಆಗುವಂಥ 10,000 ಜನ ಇಲ್ಲಿ ಬಂದ ರಾಷ್ಟ್ರೀಯ ಹೆದ್ದಾರಿಯನ್ನು ಬಂದ್ ಮಾಡ್ತಕ್ಕಂಥ ಸಂದರ್ಭ ಆಯ್ತು. ಆ ಸಂದರ್ಭದಾಗ ಇವತ್ತು ಗಲಾಟೆ ಆಯಿತು. ಇಲ್ಲಿ ನಮ್ಮ ರೈತ ಸಂಘದವರು ಆಗಲಿ, ಕಬ್ಬು ಬೆಳೆಗಾರರು ಬಂದವ್ರು ಯಾರೂ ಗಲಾಟೆ ಮಾಡಲಿಲ್ಲ, ಕಲ್ಲನ್ನು ತೂರಲಿಲ್ಲ. ಯಾರೋ ಲೋಕಲ್ ಕಿಡಿಗೋಡಿಗಳು ಕೆಲವು ಹುಡುಗರು ಬಂದು ತೂರ್ಯಾರು. ಅವ್ರ ಮೇಲೆ SP ಅವ್ರಿಗೆ ಹೇಳಿದ್ದೀನಿ, ಕಾನೂನು ಕ್ರಮ ತಗೊಳ್ಳಿ, ಅವರೇ ನಮಗೆ ಸಂಬಂಧ ಇಲ್ಲ. ಯಾಕಂದ್ರೆ ನಮ್ಮದು ಶಾಂತಿಯುತ ಹೋರಾಟ, ಮಹಾತ್ಮ ಗಾಂಧೀಜಿ ನಂಜನ ಸ್ವಾಮಿ ತತ್ವ ಸಿದ್ಧಾಂತದ ಹೋರಾಟ. ನಾವು ಶಾಂತಿಯಿಂದ ಕ್ರಾಂತಿ ಮಾಡ್ಕೊಂಡು ಜನರಿಗೆ ಲಾಭ ಮಾಡ್ತಕ್ಕಂಥ ಹೋರಾಟ. 9 ದಿನ ನಾವು ಲಕ್ಷಾಂತರ ದಿವಸ ಸೇರ್ತು ಅಂದ್ರೆ 1 ರೂಪಾಯಿ ಕೂಡ ಹಾನಿ ಮಾಡದೇ ಇರತಕ್ಕಂಥ ಐತಿಹಾಸಿಕ ಹೋರಾಟ ಐತಿ. ಇದು ಮುಂದೂ ಕೂಡ ಹಾಗೇ ಇರ್ತೈತೆ. ಯಾರು ಇವತ್ತು ಅಂಥವ್ರ ಕಿಡಿಗೇಡಿಗಳ ಮೇಲೆ ಕ್ರಮ ತಗೊಳಕ್ಕೆ ಮುಂದೂ ಕೂಡ ಪ್ರಾಬ್ಲಮ್ ಇಲ್ಲ. ಆಮೇಲೆ ನಾವೇ ಬಂದು ಇದನ್ನು ಸರಿ ಮಾಡಿ ಈಗಾಗಲೇ ಈ ಚಳವಳಿಯನ್ನು ರಾಷ್ಟ್ರೀಯ ಹೆದ್ದಾರಿ ವಾಪಸ್ ಪಡೆದು ಇದನ್ನು ಗುರ್ಲಾಪುರ ವೇದಿಕೆಗೆ ಕೂಡ ಕಳಿಸ್ತಕ್ಕಂಥದ್ದು ಆಗಿದೆ. ಇವತ್ತು CM ಅವರು ಸಭೆ ಕರೆದಿದ್ರು, ನೀವು ಗೈರಾಗಿದ್ರಿ. ಮತ್ತೆ ವಿಡಿಯೋ ಕಾನ್ಫರೆನ್ಸ್ CM ಅವ್ರ ಜೊತೆಗೆ ಏನಾದ್ರು ಮಾತಾಡಿದ್ರೆ? ಈಗ CM ಅವರು ಮೂಡಲಗಿರಿ ವಿಡಿಯೋ ಕಾನ್ಫರೆನ್ಸ್ ಸೆಟ್ ಮಾಡಿ ಕೊಟ್ಟಿರು. ನಾನು ಗಲಾಟೆ ಆದಲ್ಲ, ಲಾ ಆ್ಯಂಡ್ ಆರ್ಡರ್ ಪ್ರಾಬ್ಲಮ್ ಆಗಾದ್ರೆ SP ಅವರು ಇಲ್ಲೇ ಬರ್ಬೇಕಂತಂದ್ರು. ಇಲ್ಲಿ ಬಂದಿವಿ. ಆಮೇಲೆ ಇನ್ನು ಗಲಾಟೆ ಶಾಂತ ಮಾಡಿದ ನಂತರ SP ಅವರಿಗೆ ಇಲ್ಲೇ CM ಅವರು ಕೂಡ ಫೋನ್ ಮುಖಾಂತರ ಮಾತಾಡಿರು. CM ಅವರು ಇವತ್ತು ಮಾತಾಡಿ ಏನಾಯಿತು, CM ಅವರು ಏನು ಹೇಳಿರಪ್ಪ ಅಂತಂದ್ರೆ, ಇಲ್ಲ ಕಾರ್ಖಾನೆಯವರು ಒಪ್ತಾ ಇಲ್ಲ ಅಂತಂದ್ರು. ಕಾರ್ಖಾನೆಯವರು ಒಪ್ಸೋದು ಬಿಡೋದು ನಿಮ್ಮ ಜವಾಬ್ದಾರಿ, ಅದು ನಮ್ಮ ಜವಾಬ್ದಾರಿ ಅಲ್ಲ. ನಾವು ಹೋರಾಟ ಮಾಡಿ 3,500 ರೂಪಾಯಿ ಬೇಡಿಕೆ ಇತ್ತು, 3,000 ರೂಪಾಯಿ ಕೊಡ್ತಾ ಇದ್ರು. 5-6 ವರ್ಷದ ರೊಕ್ಕ ಕೊಟ್ಟಿರ್ಕಿಲ್ಲ. ಈಗ 3,200 ನಾವು ಹೊಡೆದು ಹೋರಾಟ ಮಾಡಿ ತೊಗೊಂಡಿದ್ದೀವಿ. ನೀವು ರಾಜ್ಯದ ಮುಖ್ಯಮಂತ್ರಿ ಇದ್ದೀರಾ, ನೀವು ಕೊಡ್ತಿರೋ ಅವ್ರು ಕೊಡ್ತಾರೋ ಸಂಬಂಧ ಇಲ್ಲ. ನಮಗೆ 3,400 ರೂಪಾಯಿ ಹಣ ಕೊಡ್ರಿ, ಏನು ಭಾಳ ಆಗೋದಿಲ್ಲ. 1,000 ಕೋಟಿ ರೂಪಾಯಿ ವ್ಯವಹಾರ ಐತಿ. ಇವತ್ತು ಭಾಗ್ಯಗಳನ್ನ ಕೊಟ್ರಿ, ಇದು ಒಂದು ಭಾಗ್ಯ ಐತಿ. ರೈತರಿಗೆ ಕೊಟ್ಟು ಕಾಪಾಡ್ರಿ ಅಂದಾಗ ನಾವು ಹೇಳ್ತೀವಿ. ಇಲ್ಲ ಅಂದ್ರೆ ಸರ್ ಹೇಳಲಿಕ್ಕೆ ಸಾಧ್ಯ ಇಲ್ಲ ಅನ್ನೋಂಥದ್ದು ಖಡಕ್ಕಾಗಿ ಅವರಿಗೆ ಈ ವಿಷಯನ ಮನವರಿಕೆ ಮಾಡುವಂಥದ್ದು ಕೂಡ ಮಾಡಿದ್ದೀವಿ. ಸಮಸ್ಯೆ ಪ್ರಾರಂಭ ಮಾಡಿದ್ದಾರೆ, ಅವ್ರಿಗೂ ಗೊತ್ತಾಗಿದೆ.
ಏನಾದ್ರು ಮಾಡಿ ನಾವು ಇದನ್ನು ಮಾಡಬೇಕು ಅನ್ನೋ ತೀರ್ಮಾನ ಚರ್ಚೆ ಇದೆ. ಯಾಕಂದ್ರೆ ನಿನ್ನೆ ಕೂಡ 4-5 ತಾಸು CM ಚರ್ಚೆ ಮಾಡಿದನು, ಬೆಳಗಿಂದ 5-6 ತಾಸು ಕಾರ್ಖಾನೆಯವರು ಕೂಡ ಚರ್ಚೆ ಮಾಡಿದನು. ಇದು ವಿಶೇಷ ಸೀರಿಯಸ್ ಇದೆ, ವಿಶೇಷ ಸೀರಿಯಸ್ ಇರಲೇಬೇಕು. ಇದು ಜನಾಂದೋಲನ ಆಗಿದೆ. ನಾಡಿನ ಮತದಾರನ್ನ ಏನು ಇವತ್ತು ಓಟ್ ಹಾಕಿರ್ತಕ್ಕಂಥ ಜನ ಎಲ್ಲ ಕೂಡ ಇವತ್ತು ಗುರ್ಲಾಪುರದ ನಡೀತಕ್ಕಂಥ 9ನೇ ದಿವಸದ ಇತಿಹಾಸದ ಹೋರಾಟದ ಕಡೆ ಲಕ್ಷತೆ. ಕನ್ನಡ ಪರ ಸಂಘಟನೆಗಳು ಅದಾವು, ದಲಿತ ಪರ ಸಂಘಟನೆಗಳು, ಎಲ್ಲರೂ ವಿದ್ಯಾರ್ಥಿಗಳು, ಸ್ವಾಮೀಜಿ, ನಾಡಿನ ಎಲ್ಲ ಜಗದ್ಗುರುಗಳು ಬಂದು ಹೋದರಲ್ಲಿ ಇಡೀ ಎಲ್ಲ ಜಗತ್ತು. ಯಾಕಂದ್ರೆ ಅನ್ನ ಇತ್ತಂದ್ರನ ರೈತರಿಗೆ ಆರ್ಥಿಕವಾಗಿ ನೆರವಿದ್ರನ್ನ ಇಡೀ ಜಗತ್ತಿಗೆ ಚಲೋ ಮಾಡ್ಲಿಕ್ಕೆ ಸಾಧ್ಯ ಐತಿ. ಆ ಕುಟುಂಬ ಬೀದಿಗೆ ಬಂದ್ರೆ ಅಂತೇಳಿ ಎಲ್ಲರೂ ಕೂಡ ನಮ್ಮ ಜೊತೆ ಅದಾರು. ಸಿದ್ದರಾಮಯ್ಯ ಅವರು ಕೂಡ ಅವ್ರಿಗೂ ಕೂಡ ಗೊತ್ತೈತಿ ಹಂಗೆ ರಕ್ಷಣೆ ಮಾಡಬೇಕು ಅನ್ನೋದು. ದಯವಿಟ್ಟು ಇದೇನ ಈ ಗಲಾಟೆ ಉಡಾಳ್ತನ ನಮಗೂ ಇಂಟ್ರೆಸ್ಟ್ ಇಲ್ಲ. ಇವತ್ತು ಘೋಷಣೆ ಮಾಡಲಿ, ನಾಳೆ ಬೆಳಿಗ್ಗೆ ಕಾರ್ಖಾನೆ ಚಾಲೂ ಮಾಡಲಿ, ನಮಗೆ ಏನೂ ತೊಂದರೆ ಇಲ್ಲ. ಯಾಕಂದ್ರೆ ಸರ್ಕಾರಕ್ಕೆ ಏನಾದರೂ ಡೆಡ್ಲೈನ್ ಕೊಡ್ತೀವಿ. ಹೌದು, ನಾನು ಹೇಳಿದ್ದೀವಿ. ನೀವು ಇವತ್ತೇನಾದ್ರು ಬಗೆಹರಿಸದೆ ಹೋದ್ರೆ ನಾಳೆ ದೊಡ್ಡ ಜನಾಂದೋಲನ, ನಾಳೆ ಅಲ್ಲ ನಾಡ್ದು. ನೀವು ನಾಳೆ ಮಠ ನಾವು ಕಾಯ್ತಾ ಇದ್ದೀವಿ. ನಾಳೆವರೆಗೆ ನಿಮ್ಮ ತೀರ್ಮಾನ, ಅದು ಮಂತ್ರಿಯವರು ಬಂದು ತೀರ್ಮಾನ ಹೇಳಬೇಕು, ಅವಾಗ ಚಳವಳಿ ವಾಪಸ್ ಪಡಿತಾ ಹೇಳಿದೀವಿ. ಮತ್ತು ಏನಾದ್ರು ನೀವು ಅಸ್ತವ್ಯಸ್ತ ಏನಾದ್ರು ಮಿಸ್ಟೇಕ್ ಮಾಡಿರಪ್ಪ ಅಂತಂದ್ರೆ ನಾವು ರಾಜ್ಯವ್ಯಾಪಿ ರಾಜ್ಯನ ಬಂದು ಕರಿಬೇಕಾಕತಿ, ರಾಷ್ಟ್ರೀಯ ಹೆದ್ದಾರಿ ಕೂಡ ಬಂದು ಕರಿಬೇಕಾಕತಿ. ಈಗಾಗಲೇ ಅವ್ರಿಗೆ ಮನವರಿಕೆ ಮಾಡಿದ್ದೀವಿ. ಇವತ್ತಿನ ಕಲ್ಲು ತೂರಾಟಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಚರ್ಚೆಗಳಾಗ್ತಾ ಇದೆ. ನಿಜಕ್ಕೂ ಅಲ್ಲಿ ಬಂದವರು ರೈತರಲ್ಲ ಅಥವಾ ರೈತರ ವೇಷದಲ್ಲಿ ಬಂದ್ರ ನಿಮ್ಮ ಹೋರಾಟವನ್ನ ದಿಕ್ಕು ತಪ್ಪಿಸೋಕೆ ಬಂದ್ರ? ಅವರಂತೂ ನಮ್ಮ ರೈತರಲ್ಲ. ಇಲ್ಲಿ ಬಂದಿರತಕ್ಕಂಥ ಕಬ್ಬಿಣ ಬೆಲೆ ನಿಗದಿಗಾಗಿ ಹೋರಾಟ ಮಾಡ್ತಕ್ಕಂಥ ಬಂದು ಯಾರೂ ಜನ ಅಲ್ಲ, ಯಾರೋ ಲೋಕಲ್ ಕಿಡಿಗೋಡಿಗಳು. ಅವ್ರನ್ನ ಯಾರು ಹೆಚ್ಚಾರೋ ಏನೋ ನಮಗೆ ಸಂಬಂಧಪಟ್ಟದಲ್ಲ. ಆ ಪೊಲೀಸ್ ಇಲಾಖೆ ತನಿಖೆ ಮಾಡಲಿ, ಅವ್ರ ಮೇಲೆ ಕಾನೂನು ಕ್ರಮ ತಗೋದು. ಕಳೆದ ಕೆಲವಾರು ದಿನಗಳ ನಮ್ಮ ರೈತರಿಗೆ ಕಲ್ಲು ಹೋಗದಾರ ನೀವೇನು ಜಿಲ್ಲಾ ಉಸ್ತುವಾರಿ ಸಚಿವರು ಸೇರಿದಂತೆ ಎಲ್ರಿಗೂ ಕೂಡ ಬರಲಿಲ್ಲ ಅನ್ನುವಂಥ ಆಕ್ರೋಶದ ನುಡಿಗಳನ್ನ ಆಡಿದ್ರಿ. ಇವತ್ತು ಅವ್ರದೇ ಕ್ಷೇತ್ರದಲ್ಲಿ ನೀವು ಇವತ್ತು ಹೋರಾಟಕ್ಕೆ ಬಂದಿದ್ರಿ. ಸೊ ಎಲ್ಲ ಒಂದು ಕಡೆ ದಿಕ್ಕು ತಪ್ಪಿಸುವಂಥದ್ದು ಯಾರಿಂದ ಆದರೂ ಆಗ್ತಾ ಇದೆ? ಅದು ಆಗಿರ್ಬೋದು, ಇಲ್ಲ, ಅದು ನಮಗೆ ಸಂಬಂಧಪಟ್ಟದ ವಿಷಯ ಅಲ್ಲ. ಅದು ಗಲಾಟೆ ಆಗಿದೆ, ಅದನ್ನು ಪೊಲೀಸ್ ಇಲಾಖೆ ತನಿಖೆ ಮಾಡಲಿ. ಅವರು ಯಾರ ಹೆಸರು ನಾನು ಕೂಡ ಹೇಳಕ್ಕೆ ಹೋಗಲ್ಲ, ಅದನ್ನು ಹೇಳಲೇಬಾರ್ದು. ಯಾಕಂದ್ರೆ ನಮ್ಗೆ ಯಾರು ಕಳಿಸ್ಯಾರೋ ಬಿಟ್ಟಾರೋ, ಅದು ಗಲಾಟೆ ಮಾಡಿದವ್ರು ನಮ್ಮ ಹುಡುಗರಲ್ಲ, ನಮ್ಮ ಕಬ್ಬು ಬೆಳೆಗಾರಲ್ಲ, ರೈತ ಸಂಘದವ್ರ ಪದಾಧಿಕಾರಿಗಳಲ್ಲ. ಅದ್ರ ಮೇಲೆ ಪೊಲೀಸ್ ಅವರು ವಿಡಿಯೋ ಮುಖಾಂತರ ತೆಗೆದು ಅವ್ರು ಯಾರಾದರೂ ತಪ್ಪು ಮಾಡಿದರೆ ಪಾಪ ಪೊಲೀಸ್ ಇಲಾಖೆ ಮೇಲೆ ಇವತ್ತು ನಮ್ಮ DSP ಅವ್ರ ಕೈ ನೋವಾಗೈತಿ. ಇವತ್ತು ಯಾಕಂದ್ರೆ ನಾವು ಹೋರಾಟನ ರೈತರ ಲಾಭ ಆಗಲಿ ಅಂತೇಳಿ ನಾವು ಕರೆ ಕೊಟ್ಟದಕ್ಕಾಗಿ ರೈತರು ಬಂದರು. ನಾನು ರೈತರ ಪರವಾಗಿ ಕ್ಷಮೆ ಕೇಳ್ತೀನಿ ಪೊಲೀಸ್ ಇಲಾಖೆಗೆ ಆಗಿರ್ತಕ್ಕಂಥ ಘಟನೆಗೆ. ಆದರೆ ಯಾರು ಆ ಗಲಾಟೆಯನ್ನು ಮಾಡಿದಾರೋ ಅವ್ರ ಮೇಲೆ ಕಾನೂನು ಕ್ರಮ, ರಸ್ತೆ ತಡೆದವ್ರು ನಾವು ಕಲ್ಲು ತೂರಿರ್ತಕ್ಕಂಥ ಬೇರೆ ಜನ ಐತಿ, ಅವ್ರ ಕಾನೂನು ಕ್ರಮವನ್ನು ಪೊಲೀಸ್ SP ಸಾಹೇಬರು ವಿಡಿಯೋ ತೆಗೆಸಿ ಅವ್ರು ಚೆಕ್ ಮಾಡಿ ಅವ್ರ ಮೇಲೆ ತನಿಖೆ ಮಾಡುವಂಥ ಇಲ್ಲ. CM ಅವರು ಅದನ್ನು ಚರ್ಚೆ ಮಾಡಿ ಹೇಳ್ತೋದು ಕೂಡ ಹೇಳ್ಯಾರು. ಬಹುಶಃ ಮತ್ತು ಕೂಡ ಫೋನ್ ಹಚ್ಚರು ಕೂಡ ನಮ್ಮದು ಒತ್ತಾಯ 3,000 ರೂಪಾಯಿಗೆ ಬಂದಿತ್ತು. ಆ ಹಣವನ್ನು ರಾಜ್ಯದ ಮುಖ್ಯಮಂತ್ರಿ ಕೊಡ್ತಾರೋ ಗೊತ್ತಿಲ್ಲ, ಕಾರ್ಖಾನೆಯವರು ಕೊಡ್ತಾರೋ ಗೊತ್ತಿಲ್ಲ. ಅದನ್ನು ಕೊಡಲೇಬೇಕು. ಬಿಟ್ಟಿ ಭಾಗ್ಯ ಏನು ಕೊಡ್ತಾ ಇಲ್ಲ. ನಮ್ಮ ರಕ್ತ ಬೆವರ ಸುರಿಸಿದ್ದು ಆ ಭಾಗ್ಯವನ್ನು ಅವ್ರು ಕೊಡಲೇಬೇಕು. ಸೊ ಇದಿಷ್ಟು ಸದ್ಯ ಈಗ ಏನು ಚುನಪ್ಪ ಪೂಜಾರಿ ಅವ್ರ ಮಾತು. ಕ್ಯಾಮ್ರಾಮನ್ ಪ್ರವೀಣ್ ಜೊತೆ ಸಹದೇವ್ ಮನೆ TV9 ಬೆಳಗಾವಿ. ನಾವು ಏನ್ ಮಾಡ್ತಾವ ಎಲ್ಲರೂ ಮಾಡ್ರಿ, ನಾ ಏನು ಒದರಾಡತ್ತಿಲ್ಲ. ಲೈವ್ ಐತಿ ಅಣ್ಣ, ಅವ್ರು ಮುಗಿಸ್ಕೊಡಿ. ಲೈವ್ ಐತಿ, ನಾವು ತೋತಾನೆ ರೋಲಿಂಗ್. ಸಕ್ಕರೆ ಕಾರ್ಖಾನೆ ಮಾಲೀಕರು ಹಾಗೂ ರೈತ ಮುಖಂಡರ ಜೊತೆಗೆ CM ಸಭೆ ಅಂತಿಮವಾಗಿದ್ದು ಸದ್ಯಕ್ಕೆ ಸಭೆ ವಿಫಲವಾಗಿದೆ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ. ಅದರ ಜೊತೆಗೆ CM ಕೂಡ ಏನು ರೈತ ಮುಖಂಡ ಚುನಪ್ಪ ಪೂಜಾರಿ ಇದ್ದಾರೆ, ಅವರ ಜೊತೆಗೆ ಮಾತುಕತೆ ನಡೆಸಿದ್ದಾರೆ. ಈ ಬಗ್ಗೆ ಸ್ವತಃ ಮಾತಾಡೋದಕ್ಕೆ ಚುನಪ್ಪ ಪೂಜಾರಿ ಅವ್ರ ಜೊತೆಗಿದ್ದಾರೆ, ಅವರನ್ನೇ ಮಾತಾಡ್ಸೋಣ. ಸರ್, CM ಜೊತೆ ಮಾತಾಡ್ತಾರೆ. CM ಅವರು ಇಲ್ಲ, ಕಾರ್ಖಾನೆಯವರು ಯಾಕೋ ಮಂಡತನ ಹಚ್ತಾ ಇದ್ದಾರೆ. ಅವ್ರಿಗೆ 3,200 ರೂಪಾಯಿ ಚಿಕ್ಕ ನಮಗೆ ಕೊಡೋಕ್ಕಾಗಲ್ಲ, ಅವ್ರಿಗೆ ಕಷ್ಟ ಇದೆ, ತೊಂದರೆ ಇದೆ, ಹಾಗೆ ಹೀಗೆ 75 ಕೇಂದ್ರ ಸಜ್ಜಿ ಪಜ್ಜಿ ಹೇಳತ್ತಾರೋ. ಅವ್ರು ಏನಾದರೂ ಹೇಳಲಿ, ಅದು ರಾಜ್ಯದ ಮುಖ್ಯಮಂತ್ರಿ ಜವಾಬ್ದಾರಿ. ಅವರು ಬಕ್ಕಸ್ತಾಗಿ ಹೋಗೋದಕ್ಕೆ ರೊಕ್ಕವನ್ನು ನಮಗೆ 3,400 ರೂಪಾಯಿ, 500 ರೂಪಾಯಿ ಬೇಡಿಕೆ ನಾವು 100 ರೂಪಾಯಿ ಕಡಿಮೆ ಮಾಡ್ಕೊಂಡಿದ್ದೀವಿ ರೈತರ. ಯಾಕಂದ್ರೆ ಹೊಂದಾಣಿಕೆ ಆಗ್ಬೇಕಂತ ಕಾರ್ಖಾನೆಗಳು ಚಾಲೂ ಆಗಬೇಕಾಗಿತ್ತು. ಅದಕ್ಕಾಗಿ ರಾಜ್ಯದ ಮುಖ್ಯಮಂತ್ರಿ ಜವಾಬ್ದಾರಿ. ಅದು 3,400 ರೂಪಾಯಿ ಕಾರ್ಖಾನೆಯವರು ಇಸ್ಕೊಡ್ತಾರೋ. ಬೇಡಪ್ಪ ಅಂದ್ರೆ 1,000 ಕೋಟಿ ರೂಪಾಯಿ ತೆಗೆದು ರೈತರಿಗೆ ಅದರೊಳಗಿನ ರೊಕ್ಕ ಕೊಟ್ಟು 3,400 ಇವತ್ತು ಕಬ್ಬು ಬೆಳೆಗಾರರಿಗೆ ಕೊಡ್ತಾರೋ. ಅದು ರಾಜ್ಯದ ಮುಖ್ಯಮಂತ್ರಿ ಅವ್ರ ಜವಾಬ್ದಾರಿ, ಅದು ಮಾಡಲೇಬೇಕು ಅಂತ ಹೇಳಿದ್ದೀನಿ. CM ಏನು ಚರ್ಚೆ ಮಾಡಿದ್ರು? ಸಭೆ ವಿಫಲ ಆಗಿದ್ದು
ಸಭೆ ವಿಫಲದ ಹೇಳಿಲ್ಲ. ಕಾರ್ಖಾನೆಯವ್ರದ್ದು ಅವರು ತೊಂದರೆ ಹೇಳ್ತಾ ಇದ್ದಾರೆ, ಹಿಂಗೆ ಹಿಂಗೆ ಅಂತಂದ್ರು. ಏನು ಅವರ ವ್ಯವಹಾರನ ನಾನು ಕೂಡ ಜೊತೆ ಮಾತಾಡಲಿಲ್ಲ. ಇಲ್ಲ, ನಾನು ಕ್ಲಿಯರ್ ಆಗಿ ಹೇಳಿದ್ದೀನಿ ಅವ್ರಿಗೆ, ಇದು ಜನಾಂದೋಲನ ಆಗಿದೆ. ನೀವೇನಿದ್ರು 3,400 ರೂಪಾಯಿ, ಇವತ್ತು 500 ರೂಪಾಯಿ ಬೇಡಿಕೆ ನಾವು 400ಕ್ಕೆ ಬಂದಿತ್ತು. ಅದನ್ನು ರಾಜ್ಯದ ಮುಖ್ಯಮಂತ್ರಿ ಅವರ ತಮ್ಮ ಜನಪ್ರತಿನಿಧಿಗಳನ್ನು ಕರೆಸಿ ಅಲ್ಲಿ ವೇದಿಕೆಗೆ ಹೊರಗೆ ಚಳವಳಿ ಬರ್ತೈತಿ, ಅದು ಘೋಷಣೆ ಮಾಡಿದ್ರು ಕೂಡ ಅಲ್ಲೇ ಬೇಡ, ಇಲ್ಲಿ ನಿಲ್ತಕ್ಕಂಥ ಯಾರು ಮಂತ್ರಿಗಳು ಅದಾರೋ ಅದನ್ನು ಬಂದು ಅಧಿಕೃತವಾಗಿ ಬಂದು ನಮ್ಮ ಗುರ್ಲಾಪುರ ವೇದಿಕೆಗೆ ಹೇಳುವವರೆಗೆ ನಮ್ಮ ಚಳವಳಿ ಮುಂದಿರುತ್ತೆ. ಏನಾದರೂ ತಾವು ಇವತ್ತು ಅಲಕ್ಷಣ ಮಾಡಿರ್ಪ ಅಂತಂದ್ರೆ ನಾವು ಚಳವಳಿಯನ್ನು ವಾಪಸ್ ಪಡೆದು, ಯಾಕಂದ್ರೆ ಸರ್ಕಾರ ಮೇಲೆ ಅಭಿಮಾನನೇ. ರಾಜ್ಯದ ಮುಖ್ಯಮಂತ್ರಿ ರೈತರ ಪರ ಇರತಕ್ಕಂಥ ಚಿಂತಕರು ಸಾಕಷ್ಟು ಇವತ್ತು 50,000 ಕೋಟಿ ರೂಪಾಯಿ ಭಾಗ್ಯಗಳನ್ನು ಕೊಡತ್ತಾರ, ಅವ್ರು ಕೇಳೇ ಇಲ್ಲ. ಆ ಭಾಗ್ಯಗಳನ್ನು ಕೊಡತ್ತಾರ. ನಾವು ರಕ್ತ ಬೆವರ ಸುರಿಸಿ ಹಂಗ ಕಬ್ಬು ಹಚ್ಚೋದಿಲ್ಲ. 12 ತಿಂಗಳ ಕಬ್ಬನ್ನ ಇದ್ದಿದ್ದ ತಿಂಗಳಿಗೆ ಇಟ್ಟಿಟ್ಟು ಮಾಡಿ ಅದನ್ನ 12 ತಿಂಗಳು ಮಾಡಿ ಗಣಿಕೆ ಹಾಕೈತೆ, ಅಂದಾಗ ಕಾರ್ಖಾನೆ ಹೋಗೈತೆ, ಮತ್ತೆ ಕಟ್ಟಾದ್ರೆ 12 ತಿಂಗಳಿಗೆ ಬರ್ದದ. ಅದಕ್ಕಾಗಿ ರೊಕ್ಕ ಕೇಳತ್ತು ನಾವು. ಸಿಎಂ ಅವರು ಒಂದು ವೇಳೆ ಹೋರಾಟ ನಮ್ಮ ಬೇಡಿಕೆ ಈಡೇರದೇ ಇದ್ರೆ ನಮ್ಮ ಹೋರಾಟ ಇದೇ ರೀತಿ ಮುಂದುವರಿಯುತ್ತೆ ಎಚ್ಚರಿಕೆಯನ್ನ ಚುನಾವಣಾ ಪೂಜಾರಿ ಹೇಳಿರುವಂಥದ್ದು. ಕ್ಯಾಮರಾಮನ್ ಸಚಿನ್ ಜೊತೆ ಚೇತನ್ ಪಬ್ಲಿಕ್ ಟಿವಿ. ಸಿಬಿ ವಿಫಲ ಆಗೋದು ಸಫಲ ಆಗೋದು ಸಿಎಂ ಅವ್ರ ಜವಾಬ್ದಾರಿ. ಕಬ್ಬು ಬೆಳೆಗಾರ ರಕ್ಷಣೆ ಮಾಡ್ತಕ್ಕಂಥದ್ದು ರಾಜ್ಯದ ಮುಖ್ಯಮಂತ್ರಿ ಅವ್ರ ಜವಾಬ್ದಾರಿ ಐತಿ. ಅವರು ಕಬ್ಬು ಬೆಳೆಗಾರ ರಕ್ಷಣೆ ಮಾಡ್ಬೇಕು. ಯಾಕಂದ್ರೆ 9 ದಿನ ನಾವು ಬೀದಿ ಒಳಗೆ ಕೊಟ್ಟು ಲಕ್ಷಾಂತರ ಜನ ಇವತ್ತು ಜನಾಂದೋಲನ ಆಗತ್ತೈತಿ, ರಸ್ತೆಗೆ ಬರತ್ತಾರೋ. ಇಡೀ ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ ರಸ್ತೆಗಳು ಮಾಡಿದಾರು. ಬಾಗಲಕೋಟೆ, ಬೆಳಗಾವಿ, ಬಿಜಾಪುರ ಇಡೀ ರಾಜ್ಯವ್ಯಾಪಿ ಚಳವಳಿ ಪ್ರಾರಂಭ ಆಗೈತಿ. ಅದನ್ನವ್ರು ಗಮನ ಹರಿಸ್ಬೇಕಾ. ಇವತ್ತು ಏನು ಭಾಳ ರೊಕ್ಕ ಕೇಳತ್ತಿಲ್ಲ. ನಾವು 1,000 ಕೋಟಿ ರೂಪಾಯಿ ವ್ಯವಹಾರ ಕೇಳತ್ತು, ಏನೋ 1 ಲಕ್ಷ ಕೋಟಿ ರೂಪಾಯಿ ಕೇಳೋದು. ರಾಜ್ಯ ಸರ್ಕಾರಕ್ಕೆ ಸಾಕಷ್ಟು ತೆರಿಗೆ ಹಣದ ರೊಕ್ಕ ಹೋಗತ್ತೆ. ಕಾರ್ಖಾನೆ ಅವ್ರು ಒಪ್ಪಲಿಲ್ಲ, ಅದು ಒಪ್ಪಲಿಲ್ಲ ಅಂತಂದ್ರೆ ಅವ್ರು ಕೊಟ್ಟಾಗ ಕಬ್ಬು ಬೆಳೆಗಾರ ರಕ್ಷಣೆ ಮಾಡಬೇಕು. ಏನೇನು ಎಟ್ಟು ಕಾಪಾಡ್ಯಾರ. ಇವತ್ತು ಭಾಗ್ಯಗಳನ್ನು ಕೊಟ್ಟಾರ, 5 ಭಾಗ್ಯಗಳನ್ನು ಕೊಟ್ಟಿದಾರ. ಆ ಭಾಗ್ಯಗಳಿಗಾಗಿ ಯಾರೂ ಹೋರಾಟ ಮಾಡಿಲ್ಲ. ನಾನಂತೂ ಕೇಳಿಲ್ಲ 22 ವರ್ಷದಾಗ. ಇವತ್ತು ನಾವು ಹೋರಾಟ ಮಾಡತ್ತು, ನಾವು ಆ ರಕ್ತ ಬೆವರ ಸುರಿಸಿದ್ದು ಬೆಳೆದಂತ ಬೆಳಿಗ್ಗೆ ಇವತ್ತು ಅದು ಬೆಲೆ ಕೊಡ್ರಿ ಮುಖ್ಯಮಂತ್ರಿ ಅವರ. ಬರೀ 200 ರೂಪಾಯಿ ವ್ಯವಹಾರ ನಮ್ಮ ಜಗಳ ಬಂದತ್ರಿ, ಬಗೆಹರಿಸಂತ ಹೇಳತ್ತು. 9 ದಿನ ಆದರೂ ಬರೀ ಮೀಟಿಂಗ ಚರ್ಚೆ, ಕಾರ್ಖಾನೆ ಅವ್ನು ಕೊಡುವಲ್ಲ, ಅವ್ನು ಕೊಡುವಲ್ಲ. ಅದನ್ನೆಲ್ಲ ಅವ್ರ ಜವಾಬ್ದಾರಿ. ನಮ್ಮ ರಾಜ್ಯದ ತಂದಿದ್ದಂಗೆ ಅವ್ನು ಮನ್ಯಾಗ ಒಬ್ಬ ಹಿರಿಯ ಮನುಷ್ಯ ಮುಖ್ಯಮಂತ್ರಿ ಅಂತಂದ್ರೆ ನಮ್ಮ ರಾಜ್ಯದ ತಂದಿದ್ದಂಗೆ ಅದು ಅವ್ನ ಜವಾಬ್ದಾರಿ ಐತಿ. ಈಗ ಕಾರ್ಖಾನೆಯ ಮಾಲೀಕರೇ ಸ್ವತಃ ಅವ್ರ ಪಕ್ಷದಲ್ಲಿ ಇರುವಂತವ್ರೆ. ಯಾಕೆ ಸಿಎಂ ಅವರು ಹೇಳಿದ್ರೆ ಅವರು ಪಕ್ಷದವ್ರು ಕೇಳಲ್ವಾ ಅಂತ ಕಾರ್ಖಾನೆ ಮಾಲೀಕರು? ಅವ್ರು ಕೇಳ್ತಾರೋ ಅದೆಲ್ಲ ಶುಗರ್ ಲಾಬಿ ಇತಿಹಾಸ ಇದೆ. ನಾವು 50 ವರ್ಷದಿಂದ ರೈತರು ಕಬ್ಬು ಬೆಳೆಗಾರ ಶೋಷಣೆ ಅನುಭವಿಸೋದೇ ಅದೇ. ಕಾರ್ಖಾನೆ ಮಾಲೀಕರ ಕೈಯಾಗ ಅಧಿಕಾರ ಕೊಟ್ಟಿದ್ದೀವಿ, ಕಾರ್ಖಾನೆ ಕೊಟ್ಟಿದ್ದೀವಿ, ಅವ್ರು ಮತ್ತೊಂದು ಕಾರ್ಖಾನೆ ಕಟ್ತಾರ. ಆದ್ರೆ ನಮಗೆ ರೊಕ್ಕ ಕೊಡೋದಿಲ್ಲ. ಅವ್ರ ಪದ್ಧತಿ ಹಂಗೈತದ. ನಾವು ರೈತ ಸಂಘದವರೆಲ್ಲ ಹೋರಾಟ ಮಾಡಿ ವರ್ಷ ಜಗಳಾಡಿ 150 ಹೆಚ್ಚು ಮಾಡ್ಕೋತ ಬಂದಿರತಕ್ಕಂಥವ್ರ ಸರ್ಕಾರದೊಳಗೆ ಇನ್ನೂ ಪಾತ್ರ ಇಲ್ಲ. ಅದಕ್ಕಾಗಿ ಮುಖ್ಯಮಂತ್ರಿ ಅವರ ನಾವು ಮಧ್ಯಸ್ಥಿಕೆ ವಹಿಸ್ತೀವಿ. ಏನು ನಾವು ಬೆಂಗಳೂರಾಗ ಮೀಟಿಂಗ್ ಮಾಡತ್ರಿ, ಚರ್ಚೆ ಮಾಡತ್ರಿ, ಮತ್ತು ನಿಮ್ಮ ಮಾತು ಕೇಳಿಲ್ಲ ಅಂತಂದ್ರೆ ನೀವು ಕೊಡ್ರಿ. ನಾವೇನು ಮಾಡಕ್ಕೆ ಬರ್ತೈತೆ? ನಮಗೆ ರೊಕ್ಕ ಬೇಕಾ? ನಾವು ದುಡಿದು ನಿಮಗೂ 1 ಟನ್ನಿಗೆ 5,000 ಕೊಡೋದು, ನರೇಂದ್ರ ಮೋದಿಗೆ 1,000ಕ್ಕೆ 5,000 ಕೊಟ್ಟೋದು, 1 ಟನ್ನಿಗೆ ಕಾರ್ಖಾನೆಯವ್ರನ್ನ ಉದ್ಧಾರ ಮಾಡಿದ್ದು, ಮತ್ತೊಂದು ಕಾರ್ಖಾನೆ ಕಟ್ಟೋರು, ಅವ್ರ ಅಧಿಕಾರ ಕೊಟ್ಟೋದು ಅವ್ರ ಕಡೆ ಕೊಡಿಸ್ತೀವಿ. ನೀವು 3,400 ರೂಪಾಯಿ ಹಣ ಕೊಡಲೇಬೇಕು ಮುಖ್ಯಮಂತ್ರಿ ಅವರೇ. ಈಗ ಯತ್ನಾಳ್ ಅವರು ಒಂದು ಮಾತು ಹೇಳಿದ್ದಾರೆ, ನಮ್ಮ ಲಾಸ್ ಅಲ್ಲಿ ಇದ್ದೀವಿ, ಹಾಗಾಗಿ ನನ್ನ ಆಗಲಿ 3,400 ರೂಪಾಯಿ ನಾವು ಕೊಡಿ, ನಾವು ಕೊಡ್ತೀವಿ. ನಮ್ಮ ಕಾರ್ಖಾನೆ ಈಗ ಸಾಕಷ್ಟು ನಮ್ಮ ಜಡ್ಜಿಗಳು ಅದಾರು, ರೆಡಿ ಅದಾರ. ನನಗೆ 110 ಮಂದಿ ಜಡ್ಜಿಗಳು ರೆಡಿ ಆಗ್ಯಾರ. ಈಗ ಅವ್ರ 4,000 ರೂಪಾಯಿ ಕೊಡ್ತಾವ ಅಂತಾರೆ. ಪಾಪ ಅವ್ನ ಮ್ಯಾಲ ಆದ್ರೆ ಇವತ್ತೇನ 3,000 ನಾವು 500 ಕೊಟ್ಟು ಆದ್ರೆ 11 ರೂಪಾಯಿ ಪೆಟ್ಟಿ ಕೊಡ್ತು. ಆದ್ರೆ ಕಳ್ಳ ಹೋರಾಟ ಮಾಡಿರ್ತಕ್ಕಂಥವ್ರು ಯಾರು ಕೂಡ ಕಬ್ಬು ಬೆಳೆಗಾರರಲ್ಲ, ನಮ್ಮ ರೈತ ಸಂಘದ ಪದಾಧಿಕಾರಿಗಳಲ್ಲ.
ಅದು ಯಾರೋ ಲೋಕಲ್ ಕಿಡಿಗಳು ಮಾಡಿದ್ದಾರೆ, ಯಾರು ಪೊಲೀಸ್ ಇಲಾಖೆ ಮೇಲೆ ಕೂಡ ಪಾಪ DSP ಅವ್ರ ಮೇಲೆ ಹಲ್ಲೆ ಆಗಿದೆ. ನಾನು ಅದ್ರ ಪರವಾಗಿ ಕ್ಷಮೆ ಕೇಳ್ತೀನಿ. ಯಾಕಂತಂದ್ರೆ ನಮ್ಮ ಸಂಬಂಧ ಅವ್ರು ರಕ್ಷಣೆ ಕೊಡ್ತಿರ್ತಾರೋ. ನಾನು ಕರೆ ಕೊಟ್ಟಾಗ ರೈತರ ಆಕ್ರೋಶ ವಾಪಸ್ ಪಡೆದ್ರು ಕೂಡ ಬಂದಿಲ್ಲ. ಬಂದರು ಆ ರೈತರು ಹೋರಾಟ ಆಗಿದ್ರು, ಬೀದಿ ಒಳಗೆ ನಿಂತಾರ ಮಾತ್ರ ನಮ್ಮ ರೈತರು. ಆ ಕಲ್ಲು ಹೋರಾಟ ಮಾಡಿರ್ತಕ್ಕಂಥವ್ರು ನಮ್ಮ ರೈತರು ಅಲ್ಲೇ ಅಲ್ಲ. ಅವ್ರಿಗೆ ಯಾರೋ ಇರಲಿ, ಅಂಥವ್ರ ಮೇಲೆ ಕಾನೂನು ಕ್ರಮವನ್ನ ಪೊಲೀಸ್ ಇಲಾಖೆ ತಗೊಳ್ಳಕ್ಕೆ ಸಂಪೂರ್ಣ ಬೆಂಬಲ ಕೂಡ ಇಲ್ಲ. ನಾ ಇಲ್ಲಿ ರಾಷ್ಟ್ರೀಯ ಹೆದ್ದಾರಿ ನಡೆಸಿದೀವಿ, ರಾಜ್ಯ ಹೆದ್ದಾರಿಯಲ್ಲಿ 9 ದಿನ ಅಲ್ಲೇ ಮಲಗಿದೀವಿ. ಬಂದೇ ಇದೆ, ಅದು ಒಂದು ಬಸ್ ಹೋಗಿಲ್ಲ, ಒಂದು ಬಸ್ ಬಂದಿಲ್ಲ. ಅದು ರಾಜ್ಯದ ಮುಖ್ಯಮಂತ್ರಿಗೆಲ್ಲ ಗೊತ್ತಿದೆ. ಎಲ್ಲ ಬಿಟ್ಟು 1,000 ಕೋಟಿ ರೂಪಾಯಿ ಯಾವಾರಿದೆ ಪುಣ್ಯಾತ್ಮ ನೀರು ಕೊಟ್ಟು ಬಗೆಹರಿಸು. ಚಲೋ ಸಣ್ಣ ಹುಡುಗರಂಗೆ ಮಾಡ್ಕೋತ ಮಾತಾಡ್ಕೋತ ಅವ ಮೀಟಿಂಗ್ ಮಾಡಿದ್ರು. ಇದ್ರೊಳಗೆ ಎಷ್ಟು ಗುದ್ದಾಡೋದು ಏನಿದೆ? ರೈತರ ರಕ್ತ ಎಷ್ಟು ಇರುದ, ಹೋರಾಟಗಾರ ರಕ್ತ ಎಷ್ಟು ಇರುದ. ಬಾಳೆ ಎಷ್ಟು ಲಕ್ಷಾಂತರ ಕುಟುಂಬಗಳು ಇವತ್ತು ಬೀದಿ ಒಳಗೆ ಬಂದು ಕೂತಾವ. ಉರ್ಲಾಪುರಕ್ಕೆ ದಿವಸ 1 ಲಕ್ಷ ಜನ ರೈತರು ಬಂದು ಹೋಗ್ತಾರ. ಇಂದು ಉದ್ಯೋಗ ಏನು ಹಾಳಾಗ್ತೈತಿ, ನಮ್ಮ ಕುಟುಂಬ ಭಾಳ ಏನಾಗ್ತೈತಿ. ಬರೀ 2.5 ಕೋಟಿ ರೂಪಾಯಿ ಬರೀ ಅವ್ರ ದೇಣಿಗೆ ಕೊಟ್ಟಿರ್ತಕ್ಕಂಥ ಮಹಾಪ್ರಸಾದ ಆಗೈತೆ ಖರ್ಚು. ಅಂತ ಅದೇನು ಮುಖ್ಯಮಂತ್ರಿ ಏನು ಸಣ್ಣ ಹುಡುಗದರು? 50,000 ಕೋಟಿ ರೂಪಾಯಿ ವರ್ಷಕ್ಕೆ ಬಾಗಿಗಳನ್ನ ಕೊಡ್ತಾರ. ನಾವು ವರ್ಷಕ್ಕೆ 50,000 ಕೋಟಿ ರೂಪಾಯಿ 1 ಲೀಟರ್ ಸ್ಪ್ರೀಟ್ ಬತ್ ಮಾರ ಒಂದು ಹನಿ ಹಾಕಿರ ಇಂಥ 100 ಬಾಟೆ ಸರಿ ತಯಾರಾಗಿ 10,000 ಗಂಟೆ ಟ್ಯಾಕ್ಸ್ ಹೋಗೈತೆ. ಅದ್ರೊಳಗಿನ ತೆಗೆದು 1,000 ಕೋಟಿ ಕೊಟ್ಟ ಅವರೇ ಆಗೋದಾಗ ಈ ಜಗಳ ಬಗೆಹರಿಸೋದು ಮಾಡಬೇಕು. ಏನು ಮುಖ್ಯಮಂತ್ರಿ ಅವ್ರು ಒಳ್ಳೆ ಎಷ್ಟು ಸಲ ಹೇಳೋದು, ನಾವು ಎಷ್ಟು ಸಲ ಕೇಳೋದ? ಸಣ್ಣ ಹುಡುಗರಿಗೆ ಹೇಳಿದಂಗೆ ವರ್ಷ ಒಮ್ಮೆ ಹೇಳುದ. ಮುಂದಿನ ನಡೆ ನಾಳೆ ನಾವು 2 ಗಂಟೆಗೆಲ್ಲ ಸಂಘಟನೆ ಅವ್ರು ತೀರ್ಮಾನ ಮಾಡ್ತಾ ಇದ್ದೀವಿ. ಅವ್ರ ತೀರ್ಮಾನ ಬರಲಿಲ್ಲ ಅಂದರೆ ಐತಿಹಾಸಿಕ ಚಳವಳಿ ನಡೀತೈತಿ. ಆ ಚಳವಳಿಯಲ್ಲಿ ಏನಾದ್ರು ಅನಾಹುತಗಳೇ ಆದರೆ ಇನ್ನು ಮುಂದೆ ನನಗೆ ಸಂಬಂಧ ಇಲ್ಲ. ಅದು ರಾಜ್ಯ ಸರ್ಕಾರ ಸಂಬಂಧ, ಈ ಕಾರ್ಖಾನೆ ಮಾಲೀಕರ ಸಂಬಂಧ. ಗೌರವ ಕೊಟ್ಟು ಈ ಕಬ್ಬು ಬೆಳೆಗಾರರಿಗೆ ಗೌರವ ಕೊಡ್ತಕ್ಕಂಥ ಅನ್ನದಾತರು ಬೀದಿ ಒಳಗೆ ಕೂತಾರು. ನಾಡಿನ ಜನ ನಮಗೆಲ್ಲ ಸಹಕಾರ ಮಾಡತ್ತರು, ಸಪೋರ್ಟ್ ಮಾಡತ್ತರು. ನನ್ನ ರೈತ ದೇವರುಗಳೆಲ್ಲ ಬೀದಿಗೆ ಬಂದಾವ. ಆ ಶಾಪ ನಿಮಗೆ ಹತ್ತಬಾರ್ದು. ರಾಜ್ಯದ ಮುಖ್ಯಮಂತ್ರಿ ನರೇಂದ್ರ ಮೋದಿ ಅವರೇ, ನೀವು ಯಾರಿಗೂ ಹತ್ತಬಾರ್ದು ಅಂದ್ರೆ ಈ ಸಮಸ್ಯೆಯನ್ನ ಕಾರ್ಖಾನೆ ಮಾಲೀಕರು ಬಗೆಹರಿಸಬೇಕು, ನೀವು ಬಗೆಹರಿಸಬೇಕಂದ್ರೆ ಒತ್ತಾಯ ಮಾಡಬೇಕು. ಬರುದಿಲ್ಲ ಗಾಳಿ ಸ್ವಲ್ಪ ಸೈಡ್ ಸರಿ. ಓಕೆ ರೋಲಿಂಗ್. ಇವತ್ತು ಅನ್ನದಾತರ ಹೋರಾಟ 9ನೇ ದಿನಕ್ಕೆ ಕಾಲಿಟ್ಟಿರುವಂಥದ್ದು. ಅದರಲ್ಲೂ ಪ್ರಮುಖವಾಗಿ ಎಂದು ರೈತರ ಹೋರಾಟ ವಿಕೋಪಕ್ಕೆ ಸೇರಿರುವಂಥದ್ದು. ಹತ್ತರ್ಗಿ ಟೋಲ್ನಲ್ಲಿ ಪೊಲೀಸರು ಹಾಗೂ ರೈತರ ನಡುವೆ ಕಲ್ಲು ತೋರಾಟ ಸಹ ಆಗಿರುವಂಥದ್ದು. ಇದೊಂದು ವಿಷಯ ಕುರಿತು ಮಾತನಾಡಕ್ಕೆ ನನ್ನ ಜೊತೆ ರೈತ ಮುಖಂಡರಾದಂತಹ ಚುನಪ ಪೂಜಾರಿ ಅವರಿದ್ದಾರೆ. ಅವರನ್ನ ಮಾತಾಡ್ತಾ ಹೋಗ್ತೀನಿ. ಸರ್, ಈಗ ಇವತ್ತು ರೈತರ ಹೋರಾಟ ಆಗಿ ಕಲ್ಲು ತೋರಾಟ ಸಹ ಆಯಿತು. ನೀವು ವಿಚಾರವನ್ನು ಮಾತನಾಡಕ್ಕೆ ಬರ್ತಾರೆ ಇಲ್ಲ. ಅದು ನಮ್ಮ ಕಬ್ಬು ಬೆಳೆಗಾರರಿರ್ಬೋದು, ರೈತ ಸಂಘ ಪದಾಧಿಕಾರಿರ್ಬೋದು, ಯಾರು ಕೂಡ ಇತಿಹಾಸದಲ್ಲಿ ಆಯ್ತಿಲ್ಲ. ಇವತ್ತು 9 ದಿನ ಐತಿಹಾಸಿಕ ಲಕ್ಷಾಂತರ ಜನ ಸೇರ್ತಾ ಇದ್ದೀವಿ. ಇಡೀ ಜಿಲ್ಲೆಯಲ್ಲಿ ಬಾಗಲಕೋಟೆ, ಬೆಳಗಾವಿಯಲ್ಲಿ ಪ್ರತಿಯೊಂದು ಊರು, ಪ್ರತಿಯೊಂದು ರಾಜ್ಯ ಹೆದ್ದಾರಿಗಳನ್ನ ಬಂದ್ ಮಾಡಿ 9 ದಿನ ಹೋರಾಟ ಮಾಡಿದ್ರು ಕೂಡ 1 ರೂಪಾಯಿ ಹಾನಿ ಮಾಡಿಲ್ಲ. ನಾವು ಒಂದು ಕಲ್ಲುಗುದಿಲ್ಲ. ಇವತ್ತು ಯಾರೋ ಕಿಡಿಗೇಡಿಗಳು, ಲೋಕಲ್ಲು ಕಿಡಿಗೇಡಿಗಳು ಪೊಲೀಸ್ ಇಲಾಖೆ ಮೇಲೆ ಕಲೆ ಇರ್ತಕ್ಕಂಥದ್ದು, ನಮ್ಮವ್ರ ಮೇಲೆ ಕೂಡ ಕಬ್ಬು ಇರ್ತಕ್ಕಂಥದ್ದು ಮಾಡ್ಯಾರು. SP ಅವ್ರಿಗೆ ಹೇಳಿದೀನಿ, ಯಾರೇ ಇರಲಿ ಅವ್ರ ಮೇಲೆ ಅಂಥವ್ರ ಮೇಲೆ, ಯಾಕಂದ್ರೆ ನಾವು ಇವತ್ತು ಶಾಂತಿಯಿಂದ ಹೋರಾಟ ಮಾಡ್ತಕ್ಕಂಥ ನಮ್ಮಂತ ಹೆಸರು ಕೆಡಿಸ್ತಾರೋ ಅವ್ರ ಮೇಲೆ ಕಾನೂನು ಕ್ರಮ ತಗೊಂಡು ಅವ್ರಿಗೆ ಬುದ್ಧಿ ಕಲಿಸ್ತಕ್ಕಂಥದ ಸರ್ಕಾರ ಮಾಡ್ಬೇಕಂತ ಕೂಡ ಒತ್ತಾಯ ಮಾಡಿ. ನಿನ್ನೆ ಸಚಿವರು ಬಂದರು, 2 ದಿನ ಸಮಯಾವಕಾಶ ಕೇಳಿದರು. ಅವು ಸಹ ಇದಕ್ಕೊಂದು ಒಪ್ಪಿಗೆ ನೀಡಿದ್ದಾರೆ ಸರ್. ಇವತ್ತು CM ಅವ್ರ ಜೊತೆ ಅವು ಸಹ ಖುದ್ದಾಗಿ ಮಾತಾಡಿದ್ದಾರೆ. ಏನೇನು ಮಾತಾಡಿದ್ರೆ ಏನು ಚರ್ಚೆ ಆಯಿತು? ಏನಿಲ್ಲ, CM ಅವ್ರ ಜೊತೆ ಮಾತಾಡೋದೇನಿದೆ ಬೇರೆ. ಕಾರ್ಖಾನೆಯವರು 3,200 ರೂಪಾಯಿ ಕೊಡ್ತು ಅಂದರು. ಇನ್ನು 200 ರೂಪಾಯಿ ನೀವು ಕಾರ್ಖಾನೆಯವ್ರ ಜೊತೆ ಮಾತಾಡಿ ಕೊಡಿಸ್ತಿರೋ, ನೀವು ಕೊಡ್ತಿರೋ 234 ರೂಪಾಯಿ ರೊಕ್ಕ ಕೊಡಬೇಕು. ಅವಾಗ ಚಳವಳಿ ಅಂತ್ಯ ಆಕತಿ. ಅದ್ರ ಬಿಟ್ಟರೆ ಬೇರೆ ಬದಲಾವಣೆ ಇಲ್ಲ. ನೀವು ಏನು ಮಾಡ್ತೀರಿ ಗೊತ್ತಿಲ್ಲ, ಮಾಡಲೇಬೇಕು ಅಂತ ಒತ್ತಾಯ ಮಾಡಿದ್ದೀವಿ. ಸ್ಥಳೀಯವಾಗಿ 2 ಸಚಿವರು ಇದ್ದಾರೆ ಬೆಳಗಾವಿಯಲ್ಲಿ. ಅವರು ತಮ್ಮ ಬೆಂಬಲವನ್ನು ಸೂಚಿಸಿಲ್ಲ. ಒಂದು ಕಡೆ ಚುನಾವಣೆ ಸಂದರ್ಭದಲ್ಲಿ ಹೇಳ್ತಾ ಇದ್ದಾರೆ ಸರ್, ನಾವು ರೈತರ ಪರ ಇರ್ತೀವಿ ಅಂತ ಹೇಳಿದ್ರು. ಏನು ನೋಡಿದ್ರೆ ರೈತರನ್ನ ಕನಿಷ್ಠ ಸಹ ನೋಡ್ತಾ ಇಲ್ಲ. ಏನು ಹೇಳ್ತಿರೋ ಬಗ್ಗೆ ಸರ್? ಅದೇ ದುರ್ದೈವ, 9 ದಿನದಿಂದ ದುರ್ದೈವ. ನಾಡಿನ ಜನ ಎಲ್ಲ ನೋಡ್ತಾ ಇದ್ದಾರೆ. ನನ್ನ ರೈತ ದೇವರುಗಳೆಲ್ಲ ರೆಡಿ ಆಗ್ಯಾರು. ಯಾರು ಅನ್ಯಾಯ ಮಾಡತ್ತಾರೋ, ಯಾರು ಬಿಡತ್ತಾರೋ, ಕಾರ್ಖಾನೆ ಮಾಲೀಕರ ಅಧಿಕಾರದಾಗಿದ್ದವರ ಯಾರ್ಯಾರು ರೈತನ ಕಡೆಗೇರಿಸತ್ತಾರೋ. ಯಾಕಂದ್ರೆ ನೀವೆಲ್ಲ ವಿಚಾರ ಮಾಡ್ರಿ. ಇವತ್ತ ಕಾರ್ಖಾನೆ ಮಾಲೀಕರ ಯಾವ ಪಕ್ಷದಾಗಿದ್ರು ಹೊಂದಾಣಿಕೆ ಆಗ್ತಾರ, ಅವರ ಬಿಸ್ನೆಸ್ ಐತದ. ನೀವು ವಿಚಾರ ಮಾಡ್ರಿ, ಅವ್ರಿಗೆ ಹೆಂಗೆ ರೊಕ್ಕಗೊಳೆ ಮಾಡಕ್ಕೆ ಶ್ರೀಮಂತರಾಗ ಹೊಂದಾಣಿಕೆ ಆಗ್ತಾರೋ, ಕಬ್ಬಿನ ಬಿಲ್ ಕೊಡ್ಸಕ್ಕೆ ಒಬ್ಬೊಬ್ಬರು ಆಗ್ತಾ ಇರಲಿಲ್ಲ. ಅದಕ್ಕೆ ನಾವು ರೈತ ಬೆಳೆಗಾರರು ಇವತ್ತು ಕಬ್ಬು ನನ್ನ ರೈತ ದೇವತೆ ಇವತ್ತು ತೀರ್ಮಾನ ಮಾಡ್ಯಾರ.
ಇವತ್ತು ನಾವು ಯಾರು ಕರಿತಾ ಇಲ್ಲ. ಲಕ್ಷಾಂತರ ಜನ 10 ಲಕ್ಷ ಜನ ಬೀದಿಗೆ ಬರತ್ತಾರ ಅಂದ್ರೆ ಹಂಗ ಅಲ್ಲ, ಅದು ಜನಾಂದೋಲನ ಆಗೈತೆ. ಕಬ್ಬು ಬೆಳೆಗಾರ ದೇವರುಗಳು ಮನಸ್ಸು ಮಾಡಿದಾರ, ಎಲ್ಲ ಅವರು ಗೊತ್ತಿ ಸಲ ಕಾರ್ಖಾನೆಯವ್ರು ಮೋಸ ಮಾಡೋದನ್ನ ಪಕ್ಕ ಗೊತ್ತಾಗೈತೆ, ಅದನ್ನ ತೀರ್ಮಾನ ತಗೋತಾರ ಅವರು. ನಾಳೆಯಿಂದ ಇವತ್ತು ಗುರ್ಲಾಪುರದಲ್ಲಿ ಪ್ರತಿಭಟನೆ ಕೂಡ ನಾಳೆ ಕೂಡ ಮುಂದುವರೆದೈತಿ. ಅಲ್ಲೇ ವಿಭಿನ್ನ ರೀತಿ ಒಳಗೆ ಚಳವಳಿ ಆಗ್ತಾ ಇರ್ತಾರೆ. ಅದು ನಾಳೆ 2 ಗಂಟೆ ಮಟ್ಟ ಮುಖ್ಯಮಂತ್ರಿನ ಕಾಯ್ತೀವಿ. ಯಾಕಂದರೆ 2 ದಿವಸ ಕಾಲಾವಕಾಶ ಕೈ ಮುಗಿತು, 2 ದಿವಸ ಕೊಡಪ್ಪ ಅಂತ ಹೇಳಿದ್ದೇನೆ. ನಾಳೆ ನಾನು 2 ಗಂಟೆ ಮಟ್ಟ ಕಾದು ಸುಮಾರು 3-4 ಗಂಟೆಗೆ ಒಂದು ತೀರ್ಮಾನಕ್ಕೆ ಬಂದೇ ಬರ್ತೀವಿ. ಚಳವಳಿ ಮಾಡಲೇಬೇಕು, ಯಾಕಂದ್ರೆ ಇದಕ್ಕೇನು ತಾರೀಕಿಗೆ ಕಂತೆ ಹಾಕಲೇಬೇಕು. ಏನು ದೊಡ್ಡ ವ್ಯವಹಾರ ಇಲ್ಲ, 1,000 ಕೋಟಿ ರೂಪಾಯಿ ವ್ಯವಹಾರ ಇದೆ. ಮುಖ್ಯಮಂತ್ರಿ ಮನಸ್ಸು ಮಾಡ್ರೆ ಒಂದೇ ನಿಮಿಷದಲ್ಲಿ ತೀರ್ಮಾನ ತಗೋಬಹುದು. ಬರೀ ಚರ್ಚೆ ಮಾಡಿ ಜೀವನ ಹಾಳು ಮಾಡಿ ಕಬ್ಬು ಬೆಳೆಗಾರ ಬೀದಿಯೊಳಗೆ ಕುಣಿಸಿ ನಾವು ರಾತ್ರಿ ಅಲ್ಲಿ ಮಕ್ಕೋದು, ನೀವೆಲ್ಲ ಮನೆಯಾಗ ಮಕ್ಕೋದು, ಇದೆಲ್ಲ ನಿಮ್ಮ ಧರ್ಮ ಅಲ್ಲ. ತೀರ್ಮಾನ ಮಾಡಿ ಸರ್. ನಾಳೆಯಿಂದ ಪ್ರತಿಭಟನೆ ಮಾಡ್ತೀರಾ ಅಥವಾ ನಾಡಿನಿಂದ ಪ್ರತಿಭಟನೆ ಮಾಡ್ತಾರೆ ರಾಷ್ಟ್ರೀಯ? ನಾಳೆಯಿಂದಲ್ಲ, ನೀನೇ ಕೇಳಿದೆ 2 ಗಂಟೆಗೆ ಕೇಳಿದ್ದೀನಿ. ನಾಳೆ 2 ಗಂಟೆಗೆ ತೀರ್ಮಾನ ಆಗ್ತದೆ. ನಾಳೆ ತೀರ್ಮಾನ ಮಾಡಿ ನಾಡ್ದು ಆಗುತ್ತೆ. ಇದಿಷ್ಟು ಅಂತಂದ್ರೆ ರೈತ ಹೋರಾಟಗಾರರಾದ ಚನ್ನಪ್ಪ ಪೂಜಾರಿ ಅವರ ಮಾತಾಗಿತ್ತು. ನಾವು ನಾಳೆಯಿಂದ ಮಾಡ್ತೀವಿ. ಪೊಲೀಸರ ಮೇಲೆ ಹೋರಾಟ ಮಾಡಿದ್ವಿ. ಅವರು ಮಾತಾಗಿತ್ತು. ರೈತರ ಮೇಲೆ ಯಾರು